ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನಮ್ಮ ಜೀವನದಲ್ಲಿ ಕೊಟ್ಟಿರುವಂತಹ ಈ ಒಂದು ಹೊಸ ದಿನದ ನಿಮಿತ್ತ ನಮ್ಮ ಕೃತಜ್ಞತೆಗಳು ಅಪ್ಪ. ನೀವು ಕೊಟ್ಟಿರುವಂತಹ ಈ ಹೊಸ ದಿನವನ್ನ ಸಂಪೂರ್ಣವಾಗಿ ನಿಮಗೋಸ್ಕರ ನಿಮ್ಮ ಮನಸ್ಸನ್ನು ನೋಯಿಸುವಂತಹ ಯಾವ ಕೆಲಸವನ್ನು ಮಾಡದೆ ದಿನ ಪೂರ್ತಿ ನಿಮಗೆ ಸಂತೋಷ ತಂದು ಕೊಡುವಂತಹ ಕೆಲಸಗಳನ್ನು ನಡೆಸ್ತಾ ಮುಂದೆ ಹೋಗುವಂತಹ ಕೃಪೆಯನ್ನ ಭಾಗ್ಯವನ್ನು ಕೊಟ್ಟು ನಡೆಸಿ. ಈ ದಿನವನ್ನು ನಿಮ್ಮ ವಾಕ್ಯದ ಮೂಲಕ ಶುರು ಮಾಡ್ಬೇಕು ಅನ್ನುವಂತಹ ಉದ್ದೇಶದಿಂದ ನಾವೆಲ್ಲರೂ ಸೇರಿ ಬಂದಿದ್ದೀವಿ ಅಪ್ಪ. ಆಲೋಚನೆ ಮಾಡ್ಬೇಕಾದ್ರೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮನ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಪ್ರಿಯರಾದ ದೇವ ಜನರೇ, ಇವತ್ತು ನಾವು ನೋಡ್ತಿರುವಂತಹ ಅಂಶದ ಹೆಸರು ಸಾಮ್ಯ ರೂಪವನ್ನ ಕಾರಣಾಂತರಗಳಿಂದ ಮುಂದಿನ ವಾರಕ್ಕೆ ಪುಷ್ ಮಾಡಿ ಇವತ್ತು ಯಾವ ಅಂಶವನ್ನ ನೋಡ್ತಿದೀವಿ ಹಾಕಿದ್ರೆ ಎರಡನೇ ಯಜಮಾನ. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ನೋಡ್ತಿರುವಂತಹ ಅಂಶದ ಹೆಸರು ಎರಡನೇ ಯಜಮಾನ. ಅರ್ಥ ಆಯ್ತು ನಮಗೆ? ಓಕೆ. ಇಷ್ಟಕ್ಕೂ ಈ ಎರಡನೇ ಯಜಮಾನ ಅಂದ ತಕ್ಷಣ ಏನೆಲ್ಲ ಬರುತ್ತೆ ನಮಗೆ? ಸೈತಾನನು, ಹಣದ ನೆನಪು. ಹೌದಲ್ವಾ? ಹಣದ ನೆನಪು. ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ಬೇಕಿತ್ತು ಅಂತ ಹೇಳಿದ್ರೆ, ಈ ಎರಡನೇ ಯಜಮಾನನಿಗೆ ಒಳಪಡ್ಲೇಬೇಕಾ? ಪಟ್ಟಿಲ್ಲ ಅಂದ್ರೆ ಏನಾಗತ್ತೆ? ಒಂದ್ ವೇಳೆ ಒಳಪಟ್ರೆ ಯಾವ ಹಂತಕ್ಕೆ ಒಳಪಡ್ಬೇಕು? ಸೊ ಈ ಎಲ್ಲಾ ವಿಚಾರಗಳನ್ನ ಓಕೆ, ಈ ಎಲ್ಲಾ ವಿಚಾರಗಳು ನಮಗ್ ಗೊತ್ತಾಗತ್ತೆ ಇವತ್ತಿನ ಸಂದೇಶದಲ್ಲಿ. ಅದಕ್ಕೋಸ್ಕರ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನೀವು ಹೇಳಿದ ಹಾಗೆ ಎರಡನೇ ಯಜಮಾನ ಅಂದ್ರೆ ಇಲ್ಲ ಹಣದ ಬಗ್ಗೆನೇ ಮಾತಾಡ್ಲಿಕ್ಕೆ ಹೊರಟಿದ್ವಿ. ಒಂದಷ್ಟು ವರ್ಷಗಳ ಈಗಿನ ಕಾಲಕ್ಕೂ ಅಂದ್ರೆ ಹಣ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ತರುವಂತಹ ಡಿಫರೆನ್ಸ್ ಅನ್ನ ನೀವು ನೋಡಿದ್ರೆ, ವ್ಯತ್ಯಾಸವನ್ನ ನೋಡಿದ್ರೆ, ಒಂದಷ್ಟು ವರ್ಷಗಳ ಹಿಂದೆ ಪ್ರಿಯರೇ, ನೀವು ಈಗ ನೋಡ್ತಿದ್ದೀರಲ್ವಾ ಹಣ ಅನ್ನುವಂತಹದ್ದು, ಗೂಗಲ್ ಪೇ, ಫೋನ್ ಪೇ ಅಲ್ಲಿ ಸರ್ಕ್ಯುಲೇಟ್ ಆಗುವಂತಹದ್ದು, ಡಿಜಿಟಲ್ ಕರೆನ್ಸಿ ಅಥವಾ ಕರೆನ್ಸಿ ನೋಟ್ಗಳು, ಫಿಸಿಕಲ್ ಆಗಿರುವಂತಹ ಭೌತಿಕವಾಗಿರುವಂತಹ ನೋಟ್ಗಳು ಏನಿದೆಯಲ್ವಾ, 10 ರೂಪಾಯಿ, 20 ರೂಪಾಯಿ, 500 ರೂಪಾಯಿ, ಮುಂಚೆ 2000 ರೂಪಾಯಿ, ಈ ರೀತಿಯಾಗಿರುವಂತಹ ಯಾವ ರೀತಿಯಾಗಿರುವಂತಹ ಹಣನೂ ಸಹ ಇರ್ಲಿಲ್ಲ. ಹೌದಾ? ಸುಮಾರು ವರ್ಷಗಳ ಹಿಂದೆ ನೀವು ಹೋದ್ರೆ, ಸುಮಾರು ವರ್ಷಗಳು ಬೇಡ, ಇಲ್ಲಿಂದ ನೀವು ಕರೆಕ್ಟ್ ಆಗಿ 600-700 ಇಯರ್ಸ್ ಬ್ಯಾಕ್ ಹೋದ್ರು ಸಹ ಕೆಲವು ಜಾಗದಲ್ಲಿ ನಾಣ್ಯಗಳನ್ನ ಯೂಸ್ ಮಾಡ್ತಿದ್ರು ಹಣವಾಗಿ. ಆದ್ರೆ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಜಾಗಗಳಲ್ಲಿ ಹಣ ಅನ್ನುವಂತಹದ್ದೇ ಇರ್ಲಿಲ್ಲ. ಒಂದು ಎಸ್ಟಾಬ್ಲಿಷ್ಡ್ ಕರೆನ್ಸಿ ಅನ್ನುವಂತಹದ್ದೇ ಇರ್ಲಿಲ್ಲ. ಹೌದಾ? ಹಾಗಾದ್ರೆ ಹಣ ಇಲ್ಲದೆ ಇದ್ರೆ ಹೆಂಗ್ ಜೀವನ ಮಾಡ್ತಿದ್ರು ಬ್ರದರ್? ಏನಾದ್ರು ಕೊಂಡ್ಕೊಬೇಕಾದ್ರೆ ಏನ್ ಮಾಡ್ತಿದ್ರು ಅಂತ ಹೇಳಿ ಕೇಳಿದ್ರೆ, ಬಾರ್ಟರ್ ಸಿಸ್ಟಮ್ ಅನ್ನುವಂತಹದ್ದಿತ್ತು. ಹೇಳಿದ್ವಿ ಈ ಸಿಸ್ಟಮ್ ಅನ್ನ ಬಾರ್ಟರ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಏನು ಬಾರ್ಟರ್ ಸಿಸ್ಟಮ್ ಅಲ್ಲಿ ಏನ್ ನಡೆಯುತ್ತೆ? ಎಕ್ಸ್ಚೇಂಜಿಂಗ್ ನಡೆಯುತ್ತೆ. ಎಕ್ಸ್ಚೇಂಜಿಂಗ್ ಒಂದು ಉದಾಹರಣೆಗೆ, ನನ್ನ ತೋಟದಲ್ಲಿ ನಾನು ಅಕ್ಕಿ ಬೆಳೆದಿದ್ರೆ, ಪಕ್ಕದಲ್ಲಿರುವಂತಹ ವ್ಯಕ್ತಿ ತನ್ನ ತೋಟದಲ್ಲಿ ತಾನು ಗೋಧಿ ಬೆಳೆದಿದ್ರೆ, ನಾವಿಬ್ರು ಸಹ ನಾನು 1 ಕೆಜಿ ಅಕ್ಕಿಯನ್ನು ಕೊಡ್ತೀನಿ, ನೀನ್ ಅದಕ್ಕೆ ತಕ್ಕ 3/4 ಕೆಜಿನೋ 1 ಕೆಜಿನೋ 1.5 ಕೆಜಿನೋ ಗೋಧಿಯನ್ನು ಕೊಡು ಅಂತ ಹೇಳಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು ಆ ಪ್ರಕಾರ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಸೊ ಅವ್ರ ತೋಟದಲ್ಲಿ ಬೆಳೆದಿರುವಂತಹ ಗೋಧಿ ನಾನ್ ತಿಂತಿದ್ದೆ ಸ್ವಲ್ಪ, ನನ್ನ ತೋಟದಲ್ಲಿ ಬೆಳೆದಿರುವಂತಹ ಅಕ್ಕಿ ಅವ್ರು ತಿಂತಿದ್ರು. ಒಂದ್ ವೇಳೆ ಒಬ್ರು ಟೊಮ್ಯಾಟೊ ಬೆಳೆದು ಇನ್ನೊಂದು ಪೊಟ್ಯಾಟೊ ಬೆಳೆದಿದ್ರು ಅಂತ ಅನ್ಕೊಡಿ, ಇವರಿಬ್ರು ಸಹ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ನಿಜಾನ? ಇದು ನಡೀತಿತ್ತು ಸುಮಾರು ವರ್ಷಗಳ ಹಿಂದೆ. ಹಣ ಬರುವುದಕ್ಕಿಂತ ಮುಂಚೆ ಈ ಬಾರ್ಟರ್ ಸಿಸ್ಟಮ್ ಅನ್ನುವಂತಹದ್ದಿತ್ತು. ಓಕೆ, ಹಾಗಿದ್ರೆ ಆ ಕಾಲಕ್ಕೂ ಈ ಕಾಲಕ್ಕೂ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿ ನೀವು ಕೇಳಿದ್ರೆ, ಹಣ ಇರುವಂತಹ ಕಾಲಕ್ಕೂ ಹಿಂದೆ ನೀವು ನೋಡಿದ್ರಲ್ವಾ ಬಾರ್ಟರ್ ಸಿಸ್ಟಮ್ ಇದ್ದಂತಹ ಕಾಲಕ್ಕೂ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿ ಕೇಳಿದ್ರೆ, ಈ ಕಾಲಕ್ಕೂ ನಮ್ಗೆ ಏನಕ್ಕೋಸ್ಕರ ಹಣ ಬೇಕಾಗಿರುವಂತಹದ್ದು, ಈ ಕಾಲದಲ್ಲಿ ನಮ್ಗೆ ಏನಕ್ಕೋಸ್ಕರ ಹಣ ಬೇಕು? ಊಟ ಮಾಡ್ಲಿಕ್ಕೆ ಅಲ್ವಾ? ಮುಖ್ಯವಾಗಿ ಬೇಕಾಗಿರುವಂತಹದ್ದು ಊಟ ಮಾಡ್ಲಿಕ್ಕೆ ಅಲ್ವಾ? ಬೇರೆ ಬೇರೆ ಸರ್ವಿಸಸ್ ಅನ್ನ ಹೊಂದ್ಕೊಡ್ಲಿಕ್ಕಲ್ವಾ ಬೇಕಾಗಿರುವಾಗ? ಓಕೆ, ಹಾಗಾದ್ರೆ ನೀವ್ ಯೋಚನೆ ಮಾಡಿ ನೋಡಿ, ನಾವ್ ಈ ಕಾಲದಲ್ಲೂ ಹಣ ಇದ್ರೆ ನಾವು ತಿನ್ನುವಂತಹದ್ದು ಅದೇ ಟೊಮ್ಯಾಟೋವನ್ನ, ಅದೇ ಪೊಟ್ಯಾಟೋವನ್ನ, ಅದೇ ಗೋಧಿ, ಅದೇ ರಾಗಿ, ಅದೇ ಅಕ್ಕಿಯನ್ನು. ನಿಜಾನ? ತಿನ್ನುವಂತಹದ್ದು ಇದೇ ಸಾಮಗ್ರಿಗಳ 500-600 ವರ್ಷಗಳ ಹಿಂದೆ ತಿಂತಾ ಇದ್ದಂತಹದ್ದು ಇದೆ. ಆದ್ರೆ ಎಕ್ಸ್ಚೇಂಜ್ ಮಾಡ್ಕೊಂತ ಇದ್ರು ಆಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ನಾವು ತಿಂತಿರುವಂತಹದ್ದು ಆಹಾರವಾಗಿ ಇದೇ ಐಟಮ್ಗಳು. ಅದಕ್ಕೋಸ್ಕರ ನಮಗೆ ಹಣ ಬೇಕಾಗಿರುವಂತಹದ್ದು. ಆದ್ರೆ ನೀವ್ ಯೋಚನೆ ಮಾಡಿ ನೋಡಿ, ಇಲ್ಲಿ ಇಷ್ಟಕ್ಕೂ 500-600 ಇಯರ್ಸ್ ಬ್ಯಾಕ್ ಬಾರ್ಟರ್ ಸಿಸ್ಟಮ್ ಇದ್ದಂತಹ ಕಾಲದಲ್ಲಿ
ಅದೇ ಟೊಮ್ಯಾಟೊ ಅದೇ ಪೊಟ್ಯಾಟೊ ನಮಗ್ ಬೇಕಾಗಿದ್ದು ಇದೇ ಅದೇ ಐಟಮ್ಗಳು ಈಗ್ಲೂ ಸಹ ಬೇಕು ಅಂತ ನಾನು ಈಗಾಗ್ಲೇ ಹೇಳ್ತೀನಿ. ಅಂದ್ರೆ ಆ ಹಣ ಅನ್ನುವಂತಹದ್ದು ಏನು ಉಪಯೋಗಿಸಲ್ಪಡ್ತಿದೆಯಲ್ವಾ ಈ ಕಾಲದಲ್ಲಿ, ನಾನು ಟೊಮ್ಯಾಟೊ ತಗೋಬೇಕಾದ್ರೆ ನಮಗೆ ಹಣ ಬೇಕು ಈ ಕಾಲದಲ್ಲಿ. 500-600 ವರ್ಷಗಳ ಹಿಂದೆ ಕರೆನ್ಸಿ ಇಲ್ಲದೆ ಇರುವಂತಹ ಟೈಮ್ ಅಲ್ಲಿ ನಾನು ಟೊಮ್ಯಾಟೊ ಪೊಟ್ಯಾಟೊ ಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ಇರುವಂತಹ ಯಾವ್ದಾದ್ರು ಸಾಮಗ್ರಿಗಳನ್ನ ಕೊಡ್ಬೇಕಿತ್ತು. ಆದ್ರೆ ಈ ಕಾಲದಲ್ಲಿ ಅದೇ ಟೊಮ್ಯಾಟೊವನ್ನ ಪೊಟ್ಯಾಟೋವನ್ನ ಕೊಂಡ್ಕೊಳ್ಲಿಕ್ಕೆ ಆಗುವಂತಹ ಹಣಕ್ಕೋಸ್ಕರ ಕೊಲೆಗಳು ನಡೀತಿದೆ. ನಿಜಾನ? ಹ್ಮ್ ಆಹಾರ ನಾವು ತಿನ್ನುವಂತ ಆಹಾರ ಬರುತ್ತೆ ನಮಗೆ, ನಾವು ಹಣ ಕೊಟ್ರೆ ಆ ಆಹಾರ ನಮಗ್ ಬರುತ್ತೆ, ಹೌದಲ್ವಾ? ಹಾಗಾದ್ರೆ ಈಗಿನ ಕಾಲದಲ್ಲಿ ನಾವ್ ಯಾವ ಹಣವನ್ನ ಕೊಟ್ರೆ ಐಟಮ್ಗಳು ಬರುತ್ತೋ, ಆಹಾರ ನಮಗ್ ಬರುತ್ತೋ, ಆ ಸಾಮಗ್ರಿಗಳು ಬರುವಂತ ಹಣ ಏನಿದೆಯಲ್ವಾ, ನಾವು ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ತಗೊಳ್ತಿದೀವಲ್ವಾ, ನಾವು ಹಣ ಕೊಡ್ತಿದೀವಲ್ವಾ, ಆ ಹಣಕ್ಕೋಸ್ಕರ ಕೊಲೆ ನಡೀತಿದೆ. ನಿಜಾನ? ನೀವ್ ನೋಡಿದೀರಾ ಹಣಕ್ಕೋಸ್ಕರ ಕೊಲೆ ನಡೆದಿರುವಂತಹ? ನೋಡಿದೀರಾ? ಬ್ಯಾಂಕ್ ಇಂದ ಯಾರೋ ಡ್ರಾ ಮಾಡ್ಕೊಂಡ್ ಬರ್ತಿದ್ದಾರೆ, ಅವ್ರ ತಲೆ ಮೇಲೆ ಹೊಡೆದು ಅವ್ರ ಹತ್ರ ಇರುವಂತಹ ಹಣವನ್ನು ಕಿತ್ಕೊಂಡು ಹೋಗಿರುವಂತಹ ನೋಡಿದೀರಾ? ಈ ಸನ್ನಿವೇಶಗಳನ್ನೆಲ್ಲ ನೋಡಿದಿರಾ ಇಲ್ವಾ ನೀವು? ಹಣಕ್ಕೋಸ್ಕರ ನಡೆದಿರುವಂತಹ ಕೊಲೆಗಳು ನೋಡಿಲ್ವಾ ಯಾರು? ಹಣಕ್ಕೋಸ್ಕರ. ಹೌದಲ್ಲ, ಬಹಳ ಕಡೆ ನಡೀತಾ ಇದೆ. ಹೌದಲ್ವಾ? ಹಾಗಾದ್ರೆ ಹಣಕ್ಕೋಸ್ಕರ ನಡೆಯುವಂತಹ ಕೊಲೆಗಳನ್ನ ನೀವು ನೋಡಿದ್ದೀರಾ. ಆದ್ರೆ ಈ ಹಣ, ಒಂದ್ ವೇಳೆ ಹಣ ನಮ್ಮ ಕೈಯಲ್ಲಿ ಬಂದ್ರೆ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿ ಟೊಮ್ಯಾಟೊ ಪೊಟ್ಯಾಟೋನ ಖರೀದಿ ಮಾಡ್ತೀವಿ ಅಂದ್ರೆ ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ನಮ್ಗೆ ತಿನ್ಲಿಕ್ಕೆ ಏನೇನ್ ಬೇಕು, ನಮ್ಗೆ ಯಾವ್ಯಾವ ಸರ್ವಿಸಸ್ ಬೇಕು ಅದನ್ನ ಪಡ್ಕೊಳ್ತೀವಿ, ಹೌದಲ್ವಾ? ಅದಕ್ಕೋಸ್ಕರ ನಮಗೆ ಬೇಕಾಗಿರುವಂತಹದ್ದು ಹಣ. ಹಣ ಇಲ್ಲದೆ ಇರುವಂತಹ ಕಾಲದಲ್ಲಿ ಬಾರ್ಟರ್ ಸಿಸ್ಟಮ್ ಇತ್ತು, ಆಗಿನ ಕಾಲದಲ್ಲಿ ಎಕ್ಸ್ಚೇಂಜ್ ನಡೀತಿತ್ತು. ಆದ್ರೆ ಎಕ್ಸ್ಚೇಂಜ್ಗೋಸ್ಕರ ಯಾರು ಕೊಲೆ ಮಾಡ್ಕೊಳ್ತಿರ್ಲಿಲ್ಲ, ಹೌದಲ್ವಾ? ಒಂದ್ಸರಿ ಯೋಚನೆ ಮಾಡಿ ನೋಡಿ, ಒಂದ್ ಸ್ವಲ್ಪ ವರ್ಷಗಳ ಹಿಂದೆ ನಾವು ತಿನ್ನುವಂತ ಆಹಾರವನ್ನು ಅವರು ತಿಂತಿದ್ರು, ನಾವು ತಗೊಳ್ಳುವಂತಹ ಸರ್ವಿಸಸ್ ಅನ್ನ, ವೈದ್ಯಕೀಯ ಸರ್ವಿಸಸ್ ಅವಾಗ್ಲೂ ಇತ್ತು. ನಮ್ಮ ಹತ್ರ ಈಗಿನ ಕಾಲದಲ್ಲಿ ಹಣ ಇದ್ರೆ ಹೋಗಿ ಡಾಕ್ಟರ್ ಹತ್ರ ನಮಗೆ ರೋಗ ಬಂದ್ರೆ ತೋರಿಸ್ಕೊಂಡ್ ಬರ್ಬೋದು, ಹೌದಾ? ಆಗಿನ ಕಾಲದಲ್ಲೂ ವೈದ್ಯಕೀಯ ಚಿಕಿತ್ಸೆ ನಡೀತಿತ್ತು, ಆಗಿನ ಕಾಲದಲ್ಲೂ ಡಾಕ್ಟರ್ಗಳಿದ್ರು. ಆದ್ರೆ ಡಾಕ್ಟರ್ಗಳು ಟ್ರೀಟ್ಮೆಂಟ್ ಮಾಡ್ತಿದ್ದಂತಹ ವಿಧಾನ ಬೇರೆ. ಬಾ ನಮ್ಮ ಮನೆ ಮುಂದೆ ಸುಮಾರು ಇದು ಅದು ಎಲ್ಲ ಇದೆ, ಅದನ್ನೆಲ್ಲ ತೆಗೆದುಕೊಂಡು ಕ್ಲೀನ್ ಮಾಡ್ಬಿಡು, ನಾನು ನಿಮ್ಗೆ ಉಚಿತವಾಗಿ ನೋಡ್ತೀನಿ. ಹಿಂಗಿತ್ತು ಆಗಿನ ಕಾಲದಲ್ಲಿ, ಹೌದಾ? ಈಗಿನ ಕಾಲದಲ್ಲಿ ಹಣಕ್ಕೋಸ್ಕರ ಕೊಲೆ ನಡೆಯುವಂತಹದನ್ನ ನೀವು ನೋಡ್ತೀರಾ. ಆದ್ರೆ ಆಗಿನ ಕಾಲದಲ್ಲಿ ಹಣ ಇಲ್ಲದೆ ಇರುವಂತಹ ಕಾಲದಲ್ಲಿ ಪೊಟ್ಯಾಟೊ ಟೊಮ್ಯಾಟೋಗೋಸ್ಕರ ಕೊಲೆ ನಡೆದಿರುವಂತಹದ್ದು ನೋಡೋದಿಲ್ಲ, ಹೌದಲ್ವಾ? ಕಮ್ಮಿ ಕೊಟ್ರು ಜಾಸ್ತಿ ಕೊಟ್ರು ಅನ್ನುವಂತಹ ಘರ್ಷಣೆಗಳು ದೊಡ್ಡ ಮಟ್ಟಕ್ಕೆ ನಾವು ನೋಡೋದಿಲ್ಲ, ಹೌದಾ? ಈ ವ್ಯತ್ಯಾಸ ಯಾಕೆ? ತಿನ್ನುವಂತಹದ್ದು ಅದೇ ಆಹಾರ, ಹಣ ಕೊಟ್ಟರು ಅದೇ ಆಹಾರ ತಿನ್ನುವಂತಹದ್ದು, ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಅದೇ ಆಹಾರ ಅದೇ ಆಹಾರ ತಿನ್ನುವಂತಹದ್ದು. ಆದ್ರೆ ಈಗಿನ ಕಾಲದಲ್ಲಿ ನಡೀತಿರುವಂತಹ ಕೊಲೆಗಳು ಹಣಕ್ಕೋಸ್ಕರ ನಡೀತಿರುವಂತಹ ಅವಾಚ್ಯ ಚಟುವಟಿಕೆಗಳು ಏನಿದೆಯಲ್ಲ ಪ್ರಪಂಚದಲ್ಲಿ, ಅದನ್ನ ಒಂದ್ಸಾರಿ ನೋಡಿ. ಈ ಚಟುವಟಿಕೆಗಳು ಹಣದ ನಿಮಿತ್ತ ಮುಂಚೆ ನಡೀತಾ ಇರ್ಲಿಲ್ಲ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಹಣಕ್ಕೋಸ್ಕರ ಕೊಲ್ತಿರ್ಲಿಲ್ಲ, ಯಾಕಂದ್ರೆ ಹಣನೇ ಇರ್ಲಿಲ್ಲ ಅಲ್ವಾ? ಆದ್ರೆ ಅದೇ ಆಹಾರ ತಿಂತಿದ್ದ. ಹಣ ಇದ್ರೆ ಯಾವ ಆಹಾರ ಕೊಂಡ್ಕೊಬಹುದು ಅದೇ ಆಹಾರ ತಿಂತಿದ್ದ. ಆದ್ರೆ ಹಣಕ್ಕೋಸ್ಕರ ಕೊಲೆ ಮಾತ್ರ ನಡೀತಿರ್ಲಿಲ್ಲ, ಹೌದಾ? ಕಾಲ ಏನಕ್ಕೋಸ್ಕರ ಹಿಂಗಾಯ್ತು? ಹ್ಮ್ ಎಲ್ಲವೂ ನೀಟಾಗಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮನುಷ್ಯನಿಗೆ ಒಂದು ಆಲೋಚನೆ ಬಂತು. ಏನು ಇದೇನಕ್ಕೋಸ್ಕರ? ನಾನು ಕೊಡುವಂತಹದ್ದು ಮತ್ತೆ ಅವ್ರ ಹತ್ರ ತಗೊಳ್ಳುವಂತಹದ್ದು, ಈಸ್ಕೊಡುವಂತಹದ್ದೆಲ್ಲ ಏನಕ್ಕೋಸ್ಕರ? ಒಂದ್ ಕೆಲಸ ಮಾಡ್ಬಿಟ್ರೆ ಹಿಂಗಿರುತ್ತೆ, ನಾವೇ ಹಣವನ್ನ ಕ್ರಿಯೇಟ್ ಮಾಡೋಣ, ಸೃಷ್ಟಿ ಮಾಡೋಣ. ಎಷ್ಟಕ್ಕೂ ಹಣವನ್ನ ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತರು ಯಾರು? ಹಣವನ್ನ ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತರು ಯಾರು? ಮನುಷ್ಯರು. ಹೌದಲ್ವಾ? ಹಾಗಾದ್ರೆ ಮನುಷ್ಯನ ತಲೆಯಲ್ಲಿ ಬಂದಂತ ಆಲೋಚನೆ ಏನು ಅಂತ ಅನ್ಸುತ್ತೆ ನಿಮಗೆ? ಹಣವನ್ನ ಸೃಷ್ಟಿ ಮಾಡೋಣ, ಆ ಹಣಕ್ಕೆ ನಾವೇ ಅಧಿಕಾರವನ್ನ ಕೊಡೋಣ, ಹೌದಾ? ಹಣಕ್ಕೆ ಅಧಿಕಾರ ಇದೆಯಾ? 10 ರೂಪಾಯಿ ನೋಟಿಗೆ ಎಷ್ಟು ಅಧಿಕಾರ ಇದೆ? 10 ರೂಪಾಯಿ ಸಾಮಗ್ರಿಗಳನ್ನ ಕೊಂಡುಕೊಳ್ಳುವಷ್ಟು ಅಧಿಕಾರ ಇದೆ. 100 ರೂಪಾಯಿ ನೋಟಿಗೆ ಎಷ್ಟು ಅಧಿಕಾರ ಇದೆ? 100 ರೂಪಾಯಿ ಬೆಲೆ ಬಾಳುವಂತ ಸಾಮಗ್ರಿಗಳನ್ನ ಕೊಂಡು ತರುವಷ್ಟು ಅಧಿಕಾರ ಇದೆ. 500 ರೂಪಾಯಿಗೆ 500 ರೂಪಾಯಿ ಬೆಲೆ ಬಾಳುವಂತ ಸಾಮಗ್ರಿಗಳನ್ನ ಕೊಂಡುಕೊಳ್ಳುವಂತ ಅಧಿಕಾರ ಇದೆ, ಹೌದಾ? ಹಾಗಾದ್ರೆ ಒಂದು ನೋಟನ್ನು ಕಟ್ ಮಾಡ್ಬಿಟ್ಟು, ಒಂದು ಸೈಜ್ ಅಲ್ಲಿ ಒಂದು ನೋಟನ್ನು ಕಟ್ ಮಾಡಿ ಅದಕ್ಕೆ ಬೇರೆ ಬಣ್ಣ ಕೊಟ್ಟು ಇದರ ಬೆಲೆ 10 ರೂಪಾಯಿ, ಇದು ನಾನು ಇದಕ್ಕೆ ಕೊಡ್ತಿರುವಂತ ಅಧಿಕಾರ. ಇನ್ನೊಂದು ಸೈಜ್ ಅಲ್ಲಿ ಇನ್ನೊಂದು ಪೇಪರ್ ಅನ್ನ ಕಟ್ ಮಾಡಿ ಇದು 100 ರುಪೀಸ್, ಈ 100 ರುಪೀಸ್ ಅಂತ ಹೇಳಿ ಇದಕ್ಕೆ ಅಧಿಕಾರ ಕೊಡ್ತಿರುವಂತಹದ್ದು ನಾನು. ಇನ್ನೊಂದ್ ಸೈಜ್ ಅಲ್ಲಿ ಇನ್ನೊಂದು ಪೇಪರ್ ಅನ್ನ ಕಟ್ ಮಾಡಿ ಇದು 500 ರೂಪಾಯಿ, ಇದಕ್ಕೆ 500 ರೂಪಾಯಿದ ಅಧಿಕಾರ ಕೊಡ್ತಿರುವಂತಹದ್ದು ನಾನು ಅಂತ ಅಂದವ್ರು ಯಾರು? ಅದನ್ನು ಸೃಷ್ಟಿ ಮಾಡಿ, ಪ್ರಪ್ರಥಮವಾಗಿ ಅದನ್ನು ಸೃಷ್ಟಿ ಮಾಡಿ ಅದಕ್ಕೆ ನೀನ್ ಇಷ್ಟು ಬೆಲೆ ಬಾಳ್ತೀಯ ಅಂತ ಹೇಳಿ ಬೆಲೆ ಕಟ್ಟಿ ಅಧಿಕಾರ ಕೊಟ್ಟಂತವ್ರು ಯಾರು? ನಾವೇನಾ? ನಾವೇ. ಓಕೆ, ಅದ್ರ ಏನ್ ಅರ್ಥ ಆಯ್ತು ನಮ್ಗೆ ಇವಾಗವರೆಗೂ? ಒಂದು ಕಾಲದಲ್ಲಿ ಹಣ ಅನ್ನುವಂತ ಕಾನ್ಸೆಪ್ಟ್ ಇರ್ಲಿಲ್ಲ, ಆದ್ರೂ ಮನುಷ್ಯರ ಜೀವನ ನಡೀತಿತ್ತು.
ಆಗಿನ ಕಾಲದಲ್ಲಿ ಯಾರು ಸಾಮಗ್ರಿಗಳಿಗೋಸ್ಕರ ಸರ್ವಿಸಸ್ಗೋಸ್ಕರ ಕೊಲೆ ಮಾಡಿರುವಂತಹದನ್ನ ನೀವು ನೋಡೋದಿಲ್ಲ. ಈಗಿನ ಕಾಲದಲ್ಲಿ ಆ ಹಣದ ನಿಮಿತ್ತ ನಾವಾಗ್ಲೇ ತಿನ್ನುವಂತ ಆಹಾರನ ಇವಾಗ್ಲೂ ತಿಂತಿದೀವಿ, ತಗೊಳ್ಬೇಕಾಗಿರುವಂತ ಸರ್ವಿಸಸ್ ಇವಾಗ್ಲೂ ತಗೊಳ್ತಿದೀವಿ. ಆದ್ರೆ ಹಣದ ನಿಮಿತ್ತ, ಯಾವ ಹಣದಿಂದ ಆ ಸರ್ವಿಸಸ್ ಅನ್ನ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತೀವೋ ಅದರ ನಿಮಿತ್ತ ಕೊಲೆಗಳು ನಡೀತಿದೆ. ಅದರ ನಿಮಿತ್ತ ಜನರು ಒಬ್ಬರನ್ನ ಒಬ್ಬರು ದ್ವೇಷ ಮಾಡ್ತಾರೆ. ಇದೆಲ್ಲ ನಡೀತಿರುವಂತಹದ್ದನ್ನ ಮೊಟ್ಟ ಮೊದಲನೇದಾಗಿ ಗಮನಿಸಿ. ಎರಡನೇದಾಗಿ ಇವಾಗ ನಾವು ಮಾತಾಡ್ಕೊಂಡ್ವಲ್ವಾ, ಹಣವನ್ನ ಸೃಷ್ಟಿ ಮಾಡಿದ್ ನಾವೇ ಮನುಷ್ಯರು. ಆ ಹಣಕ್ಕೆ ನೀವು ಇಷ್ಟು ಬೆಲೆ ಬಾಳ್ತೀಯ ಅನ್ನುವಂತ ಅಧಿಕಾರ ಕೊಟ್ಟಿದ್ದು ನಾವೇ ಮನುಷ್ಯರು. ಹೌದಾ? ಓಕೆ. ನೀವು ಹಣಕ್ಕೆ ಅಧಿಕಾರ ಕೊಟ್ಟು ಈಗ ಹಣ ಅನ್ನುವಂತಹದ್ದು ಎಲ್ಲಿ ಬಂದು ನಿಂತಿದೆ ಮನುಷ್ಯರ ಜೀವನದಲ್ಲಿ ಅಂತ ಹೇಳಿದ್ರೆ, ಯಾವಾಗ್ಲಾದ್ರೂ ಭಿಕ್ಷೆ ತಗೊಳ್ಳುವಂತಹ ಜನರನ್ನ ನೀವು ನೋಡಿದಿರ ಅಲ್ವಾ? ರಸ್ತೆಯಲ್ಲಿ ಭಿಕ್ಷೆ ತಗೊಳ್ಳುವಂತಹ ಜನರನ್ನ ನೋಡಿದಿರ ಅಲ್ವಾ? ಓಕೆ. ಭಿಕ್ಷೆ ತಗೋಬೇಕಾದ್ರೆ ಏನ್ ಕೇಳ್ಕೊಳ್ತಿರ್ತಾರೆ ನಿಮ್ ಹತ್ರ? ಅವ್ರ ಕೈ ಹಿಂಗ್ ಇಟ್ಕೊಂಡಿರ್ತಾರೆ ನಿಜಾನ? ಯಾರು ಇಷ್ಟಕ್ಕೂ ಆ ವ್ಯಕ್ತಿ ಒಬ್ಬ ಮನುಷ್ಯ. ಇಷ್ಟಕ್ಕೂ ಹಣವನ್ನು ಸೃಷ್ಟಿ ಮಾಡಿದ್ ಯಾರು? ಮನುಷ್ಯರೇ. ಆ ವ್ಯಕ್ತಿ ಯಾರಿಗೋಸ್ಕರ ಕೈ ಚಾಚಿಸ್ತಿದ್ದಾನೆ ಇವಾಗ? ದಯವಿಟ್ಟು ದಾನ ಮಾಡಿ ಭಿಕ್ಷೆ ಕೊಡಿ ಅಂತ ಯಾರಿಗೋಸ್ಕರ, ಯಾವುದಕ್ಕೋಸ್ಕರ ಕೈ ಚಾಚಿಸ್ತಿದ್ದಾನೆ? ಆ ಮನುಷ್ಯರು ಸೃಷ್ಟಿ ಮಾಡಿದ ಹಣಕ್ಕೋಸ್ಕರನೇ. ಮನುಷ್ಯರು ಯಾವ ಹಣಕ್ಕೆ ಅಧಿಕಾರ ಕೊಟ್ಟು ಮೇಲ್ ಕೂರ್ಸಿದ್ರು, ಆ ಹಣ ಇವಾಗ ಎಲ್ಲಿ ಕೂತಿದೆ ಅಂತ ಹೇಳಿದ್ರೆ ಮನುಷ್ಯರ ಮೇಲೆ ಆಳ್ವಿಕೆ ಮಾಡುವಂತಹ ಸ್ಥಾನಕ್ಕೆ ಬಂದು ಕೂತಿದೆ. ನಿಜನಾ? ಅರ್ಥ ಆಯ್ತಾ? ನಮ್ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಇವಾಗ ನಾವು ಯಾವಾಗ ಓದುವಂತಹ ವಚನವನ್ನು ಓದೋಣ, ಅದರ ಅರ್ಥ ಏನು ಅಂತ ಇವತ್ತು ನಮಗೆ ಗೊತ್ತಾಗುತ್ತೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 24ನೇ ವಚನ. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಸಾಕು. ಏನರ್ಥ ಆಯ್ತು ನಮ್ಗೆ ಇಲ್ಲಿ? ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಈ ಇಬ್ಬರು ಯಜಮಾನರಲ್ಲಿ ಯಾರ್ಯಾರಿದ್ದಾರಂತೆ? ದೇವ್ರೊಬ್ರು ಸಿರಿ ಅಥವಾ ಧನ ಒಂದು. ಅಂದ್ರೆ ಅದೇ ಮುಂದೆ ಹೇಳಿ, ಅವನು ಒಬ್ಬನನ್ನು ದ್ವೇಷ ಮಾಡಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬರನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾಗಿರಿ. ಯಾಕಂದ್ರೆ ಇಲ್ಲಿ ಮಾತಾಡ್ತಿರುವಂತ ಇಬ್ಬರು ಯಜಮಾನ ಯಾರು? ಒಬ್ಬರು ದೇವರಾದ್ರೆ ಇನ್ನೊಬ್ರು ಧನ, ಹಣ. ಹೌದಲ್ವಾ? ಓಕೆ. ಹಾಗಾದ್ರೆ ಈಗ ಹೇಳಿ, ಹಣ ಅನ್ನುವಂತಹದ್ದು ಈ ವಚನದಲ್ಲಿ ಏನಂತ ಕಾಣಿಸ್ತಿದೆ ನಿಮಗೆ? ಸೇವಕ ಅಂತ ಕಾಣಿಸ್ತಿದ್ಯಾ? ಯಜಮಾನ ಅಂತ ಕಾಣಿಸ್ತಿದ್ಯಾ? ಈ ವಚನದ ಯಜಮಾನ. ಅನ್ಫಾರ್ಚುನೇಟ್ಲಿ ಇದನ್ನ ಸೃಷ್ಟಿ ಮಾಡಿದ್ಯಾರು? ಮನುಷ್ಯರು. ನಾವು ಸೃಷ್ಟಿ ಮಾಡಿದ್ವಿ ಒಂದು ವಸ್ತುವನ್ನ ಅಂತ ಹೇಳಿದ್ರೆ ಅದು ನಮಗ್ ಸೇವಕನಾಗಿರ್ಬೇಕಾ, ಯಜಮಾನನಾಗ್ಬೋದಾ? ಸೇವಕನಾಗಿರ್ಬೇಕಣ್ಣ ಅಲ್ವಾ? ಸೇವಕನಾಗಿರುತ್ತೆ ಅಂತ ಅಲ್ವಾ ನಾವು ಅದನ್ನ ಸೃಷ್ಟಿ ಮಾಡಿದ್ದು. ಅದು ಅನ್ಫಾರ್ಚುನೇಟ್ಲಿ ಬಂದು ಎಲ್ಲಿ ಕೂತಿದ್ಯಂತೆ? ಮನುಷ್ಯರ ಮನಸ್ಸುಗಳಲ್ಲಿ ಮತ್ತು ಮನುಷ್ಯರು ವಾಸ ಮಾಡುವಂತ ಸಮಾಜದಲ್ಲಿ ಯಜಮಾನನ ಸ್ಥಾನದಲ್ಲಿ ಬಂದು ಕೂತಿದ್ಯಂತೆ. ಅದು ವಿಚಿತ್ರ. ಅದರ ಪ್ಲೇಸ್ ಚೇಂಜ್ ಆಗೋಗಿದೆ ಅಷ್ಟೇ. ನಾವು ಇವತ್ತು ಇಂಡಿಪೆಂಡೆನ್ಸ್ ಡೇ ಮೆಸೇಜ್ ಮಾತಾಡ್ಬೇಕಾದ್ರೆ ಇದರ ಬಗ್ಗೆ ಎಲ್ಲ ಇನ್ನೂ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಅಂದ್ರೆ ಸೇವಕನಾಗಿರ್ಬೇಕಾಗಿರುವಂತಹ ಹೇಗೆ ಯಜಮಾನನಾಗಿ ಬದಲಾಗೋಗಿದೆ ಅಂತ ಹೇಳಿ. ಅದರ ಸದ್ಯಕ್ಕೆ ಹಣ ಅನ್ನುವಂತಹ ಒಂದೇ ಒಂದು ಆಸ್ಪೆಕ್ಟ್, ಅದನ್ನ ಮಾತ್ರ ನೋಡ್ತಿದ್ವಿ ಇವತ್ತಿನ ಸಂದೇಶದಲ್ಲಿ. ಓಕೆ. ಹಾಗಿದ್ರೆ ಇದನ್ನ ಸೃಷ್ಟಿ ಮಾಡಿದ ಮನುಷ್ಯರೇ, ಇದಕ್ಕೆ ಅಧಿಕಾರ ಕೊಟ್ಟಿದ್ದು ಮನುಷ್ಯರೇ. ಏನಕ್ಕೆ ಅಂದ್ರೆ ಇದು ನಮ್ಮ ಉಪಯೋಗಕ್ಕೆ ಬರ್ಬೇಕು ಅಂತ ಹೇಳಿ, ಇದು ನಮ್ಮ ಅನುಕೂಲತೆಗೆ ಏರ್ಪಡ್ಬೇಕು ಅಂತ ಹೇಳಿ. ಆದ್ರೆ ಇದು ಬಂದು ಎಲ್ಲಿ ಕೂತಿದೆ? ನಮ್ಮ ತಲೆ ಮೇಲೆ ಕೂತಿದೆ. ನಿಜಾನ? ನಮಗೆ ಯಜಮಾನನಾಗುವಂತಹ ಹಂತಕ್ಕೆ, ಸ್ಥಾನಕ್ಕೆ ಬಂದು ಕೂತಿದ್ಯಂತೆ. ನಿಜಾನ? ಈ ಹಣ ಅನ್ನುವಂತಹದನ್ನ ಬರೀ ನೀವು ಹಣದ ರೂಪದಲ್ಲಿ ನೋಡಿದ್ರೆ ಅದು ನಮ್ಮ ದಡ್ಡತನ. ಹಾಗಾದ್ರೆ ಹಣ ಅನ್ನುವಂತಹದ್ದು ಯಾವ್ಯಾವ ರೂಪದಲ್ಲಿದೆ ಸಮಾಜದಲ್ಲಿ? ಈಗಿನ ಕಾಲದಲ್ಲಿ ಚಿನ್ನಕ್ಕೆ ಜನ ಮುಗಿಲು ಬೀಳ್ತಾರೆ. ಹೌದಾ? ಚಿನ್ನ, ಬೆಳ್ಳಿ, ಇದ್ರ ಹಿಂದೆ ಎಲ್ಲ ಏನಕ್ಕೋಸ್ಕರ ಓಡ್ತಿದ್ದಾರೆ ಜನ? ನಿಮಗೇನ್ ಅನ್ಸುತ್ತೆ? ಯಾವ್ದಾದ್ರು ಒಂದು ನೋಟಿಫಿಕೇಶನ್ ಬಂತು ಅಂತ ಅನ್ಕೊಳ್ಳಿ. ಏನಂತ? ನಾಳೆ ನಿಮ್ ಮನೇಲಿರುವಂತಹ ಪ್ರತಿಯೊಂದು ಚಿನ್ನ, ಉಂಗುರ ಏನಿದೆಯೋ, ಚೈನ್ ಏನಿದೆಯೋ, ಪ್ರತಿಯೊಂದೊಂದು ಸರಗಳು ಎಲ್ಲದರ ವ್ಯಾಲ್ಯೂ ಸಹ 0 ಆಗತ್ತೆ ಅಂತ ಒಂದು ನೋಟಿಫಿಕೇಶನ್ ಬಂತು ಅಂತ ಅನ್ಕೊಳ್ಳಿ. ಏನ್ ಮಾಡ್ತಾರೆ ಜನ ಅಂತ ಹೇಳಿ? ಏನ್ ಮಾಡ್ತಾರೆ? ಯಾರು ಬಂಗಾರನ ಇಷ್ಟಪಡೋದಿಲ್ಲ. ಇರುವಂತಹದನ್ನ ಏನ್ ಮಾಡ್ತಾರೆ? ತಗೊಂಡ್ ಬಂದು ಮಾರ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನಾಳೆ ವ್ಯಾಲ್ಯೂ 0 ಆದ್ರೆ ಇವತ್ತು ಎಲ್ಲವನ್ನ ಮಾರ್ಬಿಡ್ಬೇಕು. ಹಾಗಾದ್ರೆ ಜನ ಇಷ್ಟಪಡ್ತಿರುವಂತಹ ಚಿನ್ನನಲ್ಲ,
ಅದರ ಹಿಂದೆ ಇರುವಂತಹ ಹಣವನ್ನ. ಹೌದಾ? ಅದು ಮೌಲ್ಯ ಕೊಡುತ್ತಲ್ವಾ, ಆ ಚಿನ್ನ ಮೌಲ್ಯವನ್ನ ಕೊಡುತ್ತಲ್ವಾ ಮನುಷ್ಯನಿಗೆ, ಆ ಮೌಲ್ಯವನ್ನ. ಜನ ಇಷ್ಟಪಡ್ತಿರುವಂತಹ ಬೆಳ್ಳಿಯನ್ನಲ್ಲ, ಬೆಳ್ಳಿ ಮನೆಗ್ ತಗೊಂಡ್ ಬಂದ್ ಇಟ್ಕೊಬೇಕು ಅಂತಲ್ಲ. ಆ ಬೆಳ್ಳಿ ನಾಳೆ ವ್ಯಾಲ್ಯೂ ಇರಲ್ಲ ಅಂತ ಗೊತ್ತಾದ್ರೆ ತಗೊಂಡೋಗಿ ರಸ್ತೆ ಬಿಸಾಡ್ತಾರೆ. ಬೆಳ್ಳಿನ ಇಟ್ಕೊಂಡು ಏನ್ ಮಾಡುವಂತಹದ್ದು? ನಿಜನಾ? ಹಾಗಾದ್ರೆ ಅದರ ಅಂಡರ್ಲೈನ್ ವ್ಯಾಲ್ಯೂವನ್ನ ಜನ ಇಷ್ಟಪಡ್ತಿರುವಂತಹದ್ದು. ಹಾಗಾದ್ರೆ ಹಣ ಅನ್ನುವಂತಹದ್ದು ಯಾವ ಯಾವ ರೂಪದಲ್ಲಿದೆ ಅಂತ ಹೇಳಿ ನೀವು ಕೇಳಿದ್ರೆ, ಬರೀ ಕರೆನ್ಸಿಯ ರೂಪದಲ್ಲ ಅಲ್ಲ, ಬರೀ ಗೂಗಲ್ ಪೇ ಫೋನ್ ಪೇ ಅಲ್ಲಿರುವಂತಹದ್ದಲ್ಲ ಹಣ ಅಂತ ಹೇಳಿ ಹೇಳಿದ್ರೆ. ಚಿನ್ನದ ವ್ಯಾಮೋಹ ಏನು ಅದು ಅಂತ ಹೇಳಿ ಹೇಳಿದ್ರೆ ಹಣ. ಬೆಳ್ಳಿಯ ವ್ಯಾಮೋಹ ಅದೇನು ಅಂತ ಹೇಳಿ ಹೇಳಿದ್ರೆ ಹಣ. ನಾವ್ ಇಷ್ಟಪಡ್ತಿರುವಂತಹದ್ದು ಅದ್ರ ಹಿಂದೆ ಇರುವಂತಹ ಹಣದ ಮೌಲ್ಯಕ್ಕೋಸ್ಕರ ಬಿಟ್ರೆ ಚಿನ್ನಕ್ಕೋಸ್ಕರನೂ ಅಲ್ಲ, ಬೆಳ್ಳಿಗೋಸ್ಕರನೂ ಅಲ್ಲ. ಯಾಕೆ ಪ್ಲಾಸ್ಟಿಕ್ ಏನಕ್ಕೋಸ್ಕರ ಇಷ್ಟಪಡಲ್ಲ ನಾವು? ಪ್ಲಾಸ್ಟಿಕ್ ನ ಏನಕ್ಕೋಸ್ಕರ ಇಷ್ಟಪಡೋದಿಲ್ಲ? ನಿಮ್ಗೆ ಗೊತ್ತು, ನಾಳೆ ತಗೊಂಡೋಗಿ ಅದನ್ನ ಮಾರಿದ್ರು ₹1 ಬರೋದಿಲ್ಲ ಅದರಿಂದ ಅಂತ ಹೇಳಿ. ಹೌದಾ? ಇನ್ನು ಸ್ವಲ್ಪ ಮುಂದೆ ಹೋಗೋಣ. ಇಷ್ಟಕ್ಕೂ ನೀವು ಓದಂತಹ ವಚನದ ಪ್ರಕಾರ ಇಬ್ಬರು ಯಜಮಾನರಿಗೆ ದಾಸರಾಗಬಾರದು ಅನ್ನುವಂತ, ಇಬ್ಬರು ಯಜಮಾನರಿಗೆ ದಾಸರಾಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಓದ್ಕೊಂಡ್ವಲ್ವಾ? ಆ ಯಜಮಾನರನ್ನ ನೀವು ನೋಡಿದಾಗ ಒಬ್ಬರು ದೇವರು, ಇನ್ನೊಬ್ಬರು ಸಿರಿ ಅಥವಾ ಧನ. ಇಷ್ಟಕ್ಕೂ ಹಾಗಾದ್ರೆ ಈ ವಚನದ ಪ್ರಕಾರ ಈ ವಚನದ ಅರ್ಥ ಏನು ಅಂತ ನಮ್ಗೆ ಅನ್ನಿಸ್ತಿದೆ. ಹಾಗಾದ್ರೆ ಹಣ ಅನ್ನುವಂತಹದ್ದು ನಮ್ಮ ಹತ್ರ ಇರಬಾರ್ದಾ? ಅದು ಪ್ರಶ್ನೆ ಇವಾಗ. ಯಾಕಂದ್ರೆ ನಾವು ಓದಂತಹ ವಚನದಲ್ಲಿ ನಾವು ಇಬ್ಬರನ್ನ ಸೇವಿಸ್ಲಿಕ್ಕೆ ಆಗೋದಿಲ್ಲ. ಒಬ್ಬರು ದೇವ್ರು, ಒಬ್ಬರು ಹಣ. ಹಾಗಾದ್ರೆ ಹಣ ಅನ್ನುವಂತಹದ್ದು ನಮ್ಮ ಹತ್ರ ಇರಬಾರ್ದು ಅನ್ನುವಂತಹದ್ದು ಈ ಮಾತಿನ ಅರ್ಥ. ಮಾತಿನ ಅರ್ಥ ಏನು? ಹಣ ನಮ್ಮ ಬಳಕೆಗೋಸ್ಕರ ಇರಬೇಕು, ಆದ್ರೆ ನಾವ್ ಅದಕ್ಕೋಸ್ಕರ ಬಳಕೆ ಆಗ್ಬಾರ್ದು ಅಂತಾನೆ. ಓಕೆ. ಹಾಗಿದ್ರೆ ಈ ಮಾತಿನ ಅರ್ಥ ಏನು? ನಮ್ಮ ಮಧ್ಯದಲ್ಲಿರುವಂತಹ ಒಬ್ಬರು ಸಹೋದರರು ಹೇಳಿಕೆ ಪ್ರಯತ್ನ ಪಟ್ಟಿದ್ದಾರೆ. ಉತ್ತರ ಸರಿನೂ ಹೌದು. ಇಷ್ಟಕ್ಕೂ ಅಲ್ಲಿ ಹೇಳಿರುವಂತಹದ್ದು ದೇವ್ರು ಸಿಂಪಲ್ ಆಗಿ ಹೇಳಿದ್ದಾರೆ. ನಮ್ಗೊಂದು ವೇಳೆ ಈ ವಚನವನ್ನು ಓದಿದಾಗ ಹಾಗಾದ್ರೆ ಬ್ರದರ್ ಹಣ ಅನ್ನುವಂತಹದ್ದು ನಮ್ಮ ಹತ್ರ ಇರಬಾರ್ದಾ ಅನ್ನುವಂತಹ ಪ್ರಶ್ನೆ ನಮಗ್ ಬಂದ್ರೆ, ಒಂದ್ಸರಿ ಅಬ್ರಹಾಮನ ಜೀವನವನ್ನು ನೋಡಿ. ಅಬ್ರಹಾಮನ ಯಾರು? ಶ್ರೀಮಂತನ, ಬಡವನ? ಶ್ರೀಮಂತ, ಹೌದಲ್ವಾ? ಯೋಬನು ಯಾರು? ಶ್ರೀಮಂತನ, ಬಡವನ? ಶ್ರೀಮಂತನು. ಆ ಪೀರಿಯಡ್ ಏನಿತ್ತು ದೇವ್ರು ಟೆಸ್ಟ್ ಮಾಡಿದಂತಹ ಪೀರಿಯಡ್, ಆ ಪೀರಿಯಡ್ ಬಿಟ್ರೆ ಮುಂಚೆನೂ ಶ್ರೀಮಂತನೇ, ಅದಾದ್ಮೇಲೂ ಮತ್ತೆ ಶ್ರೀಮಂತನೇ. ಹೌದಾ? ಇವರಿಬ್ರು ಪರಲೋಕಕ್ಕೆ ಹೋಗಿದ್ದಾರೆ ಅನ್ನುವಂತಹ ಕಾನ್ಫಿಡೆನ್ಸ್ ಇದೆಯಾ ನಮಗೆ? ಅಂದ್ರೆ ಪರದೇಶಿಗೆ ಹೋಗಿದ್ದಾರೆ, ಪರಲೋಕದ ರಿಸರ್ವ್ ಲಿಸ್ಟ್ ಅಲ್ಲಿ ಇದ್ದಾರೆ ಅನ್ನುವಂತ ಕಾನ್ಫಿಡೆನ್ಸ್ ಇದೆಯಾ ನಮಗೆ? ಅಬ್ರಹಾಂ, ಯೋಬನು ಇಬ್ರು ಸಹ. ಹೌದಾ? ಹಾಗಿದ್ರೆ ಸತ್ಯವೇದಲ್ಲಿ ಇನ್ನೊಂದು ಮಾತನ್ನು ಬರ್ಸಿದ್ದಾರೆ. ಸೂಜಿಯ ಕಣ್ಣಿನಲ್ಲಿ ಯಾವ್ದು ಹೋದ್ರೂ ಹೋಗ್ಬೋದು, ಒಂಟೆ ಹೋಗ್ಬೋದು. ಶ್ರೀಮಂತ ಪರಲೋಕಕ್ಕೆ ಹೋಗುವಂತಹದ್ದು ಅದಕ್ಕಿಂತ ಕಷ್ಟ ಅಂತ ಹೇಳಿ ಒಂದು ವಚನವನ್ನ ನಾವು ನೋಡ್ತೀವಲ್ವಾ? ಅದನ್ನ ನೆನ್ಪಿಟ್ಕೊಂಡು ಇವಾಗ ಹೇಳಿ, ಅಬ್ರಹಾಮನು ಯೋಬನು ಇಬ್ರು ಪರಲೋಕಕ್ಕೆ ಹೋಗಿದ್ದಾರೆ ಅಥವಾ ಪರಲೋಕಕ್ಕೆ ಹೋಗ್ತಾರೆ ಮುಂದೆ, ಇವಾಗ ಪರದೇಶದಲ್ಲಿ ಇದ್ರು ಸಹ? ಹೋಗ್ತಾರಣ್ಣ. ಮತ್ತೆ ಇಲ್ಲಿ ಹಿಂಗ್ ಬರ್ಸಿದಾರಲ್ವಾ, ಧನವಂತನು ಪರಲೋಕಕ್ಕೆ ಹೋಗುವಂತಹದ್ದು ಆಲ್ಮೋಸ್ಟ್ ಇಂಪಾಸಿಬಲ್, ಅಸಾಧ್ಯವಾಗಿರುವಂತ ಕೆಲಸ ಅಂತ ಬರ್ಸಿದಾರಲ್ವಾ? ಅದರ ಅರ್ಥ ಏನು? ಅಂದ್ರೆ ದೇವರನ್ನ ಧನವನ್ನೇ ಅವ್ರ ಹತ್ರ ಇದ್ರೂನು ಅದಕ್ಕೋಸ್ಕರ ಆಸೆ ಪಡದೆ ಅವರು ದೇವರ ಒಂದು ನೀತಿಯನ್ನು ನೋಡ್ತಾ ಇದ್ರು. ಓಕೆ. ಹಾಗಿದ್ರೆ ಧನ್ಯವಾದಗಳು ಉತ್ತರ ಕೊಟ್ಟಿರುವಂತಹ ಎಲ್ಲರಿಗೂ ಸಹ. ಹಾಗಿದ್ರೆ ಈ ವಚನವನ್ನ ಇನ್ನೊಂದ್ಸರಿ ರೀಪರಿಶೀಲನೆ ಮಾಡ್ಬೇಕು. ಇವಾಗ ನೀವು ಓದಿದ್ರಲ್ವಾ, ಇಬ್ಬರು ಯಜಮಾನರಿಗೆ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಹಾಗಾದ್ರೆ ಒಂದ್ ಕಡೆ ಸತ್ಯವೇದದಲ್ಲಿ ಧನವಂತರು ಪರಲೋಕಕ್ಕೆ ಹೋಗಿರೋ ಹಾಗೆ ಬರ್ಸಿ, ಇನ್ನೊಂದು ಕಡೆ ಧನವಂತರು ಪರಲೋಕಕ್ಕೆ ಹೋಗೋದಿಲ್ಲ ಅನ್ನುವಂತಹ ಲೆಕ್ಕದಲ್ಲಿ ಮಾತಾಡಿರ್ಲಿಕ್ಕೆ ಒಂದ್ ಸಿಂಪಲ್ ಕಾರಣ ಇರುತ್ತಲ್ವಾ? ಹಾಗಾದ್ರೆ ಆ ಕಾರಣ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ನೀವು ಈಗಾಗಲೇ ಓದಿರುವಂತಹ ವಚನವನ್ನ ಇನ್ನೊಂದ್ಸರಿ ಓದಬೇಕು. ಏನಂತ ಹೇಳಿದ್ದಾರೆ ಈ ವಚನದಲ್ಲಿ? ಇನ್ನೊಂದ್ಸರಿ ಓದೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 24ನೇ ವಚನವನ್ನು. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಇಬ್ಬರು ಯಜಮಾನರಿಗೆ ನಾವು ಸೇವೆ ಮಾಡ್ಲಿಕ್ಕೆ ಆಗೋದಿಲ್ವಂತೆ. ಅಂದ್ರೆ ಯಜಮಾನರ ಸ್ಥಾನದಲ್ಲಿ ಇಬ್ರು ಇರಬಾರ್ದಷ್ಟೇ. ಈ ವಚನದ ಪ್ರಕಾರ ಯಜಮಾನರ ಸ್ಥಾನದಲ್ಲಿ ಇಬ್ರು ಇರಬಾರ್ದು. ನೀವು ಒಬ್ಬರನ್ನ ಯಜಮಾನರ ಸ್ಥಾನದಲ್ಲಿ ಇಟ್ಕೋಬಹುದು, ಇನ್ನೊಬ್ಬರನ್ನ ದಾಸನ ಸ್ಥಾನದಲ್ಲಿ ಇಟ್ಕೋಬಹುದು. ಅದಾಗತ್ತೆ ಈ ವಚನದ ಪ್ರಕಾರ. ಅದನ್ನ ಮಾಡ್ಬೋದು ನೀವು. ಏನು? ಒಬ್ಬರನ್ನ ಯಜಮಾನರ ಸ್ಥಾನದಲ್ಲಿ ಇಟ್ಕೊಂಡು ಒಬ್ಬರನ್ನ ದಾಸರ ಸ್ಥಾನದಲ್ಲಿ ಇಟ್ಕೋಬಹುದು. ಅದು ಮಾಡ್ಬೋದಲ್ವಾ? ಇಲ್ಲಿ ಬರ್ಸಿರುವಂತಹ ಸಿಂಪಲ್ ಆಗಿದೆ.
ಯಾವನು ಇಬ್ಬರು ಯಜಮಾನರನ್ನ ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಯಜಮಾನ ಹೇಳಿದ್ ಮಾಡ್ತೀಯಾ, ಆ ಯಜಮಾನ ಹೇಳಿದ್ ಮಾಡ್ತೀಯಾ. ಇಬ್ಬರು ಯಜಮಾನರಿದ್ರೆ ಬೇಡ, ನಿಮ್ ಉದ್ಯೋಗಕ್ಕೆ ಹೋಗುವಂತಹ ಜಾಗದಲ್ಲೇ ಇಬ್ಬರು ಬಾಸ್ಗಳಿದ್ದಾರೆ ಅಂತ ಅನ್ಕೊಳ್ಳಿ. ಅವರಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಒಬ್ರು ಹೇಗೆ ಯೋಚನೆ ಮಾಡ್ತಾರೋ ಇನ್ನೊಬ್ರು ಅದಕ್ಕೆ ಆಪೋಸಿಟ್ ಆಗಿ ಯೋಚನೆ ಮಾಡ್ತಾರೆ. ಒಬ್ಬರು ಹೇಳಿರುವಂತ ಕೆಲಸಕ್ಕೆ ಇನ್ನೊಬ್ರು ತದ್ವಿರುದ್ಧವಾಗಿರುವಂತ ಕೆಲಸವನ್ನ ಹೇಳ್ತಿದ್ದಾರೆ. ಈ ತರ ಇಬ್ರು ಬಾಸ್ ಇದಾರೆ ಅಂತ ಅನ್ಕೊಳ್ಳಿ. ಕೆಲಸ ಮಾಡ್ಲಿಕ್ಕೆ ಆಗತ್ತೆ ಅವ್ರ ಮಧ್ಯೆ ನೀವು. ಒಬ್ರು ಫೈಲ್ ಅನ್ನ ಅಲ್ಲಿಡು ಅಂದ್ರೆ ಇನ್ನೊಬ್ರು ಫೈಲ್ ಅನ್ನು ಇಲ್ಲಿಡು ಅಂತಾರೆ. ಫೈಲ್ ಅನ್ನು ಇಲ್ಲಿಟ್ಟೆ ಯಾಕೆ ಅಂತ ಇನ್ನೊಬ್ರು ಬೈತಾರೆ, ಅಲ್ಲಿಟ್ಟೆ ಯಾಕೆ ಅಂತ ಇವ್ರು ಬೈತಾರೆ. ಹೌದಾ? ಇದೇ ಅಲ್ವಾ ಪ್ರತಿ ದಿನವೂ ಪ್ರತಿನಿತ್ಯವೂ ಸಹ ಈ ಜಂಜಾಟವನ್ನ ನಾವು ನೋಡ್ತೇವೆ. ಇಬ್ಬರು ಯಜಮಾನರಿಗೆ ದಾಸರಾದ್ರೆ ವಿಚಿತ್ರ ಏನು ಅಂದ್ರೆ, ಇಬ್ಬರು ಯಜಮಾನರಿಗೆ ನಾವು ದಾಸರಾಗಿರ್ಲಿಕ್ಕೆ ಆಗೋದಿಲ್ಲ, ಅದು ಸರಿ. ಆದ್ರೆ ಒಬ್ಬರನ್ನು ನಿಮ್ಮ ಯಜಮಾನರನ್ನಾಗಿಟ್ಕೊಂಡು ಇನ್ನೊಬ್ಬರನ್ನ ನಿಮ್ಮ ದಾಸನಾಗಿಟ್ಕೋಬಹುದು. ಅದೇ ದೇವರು ಹೇಳಲಿಕ್ಕೆ ಹೊರಟಿರುವಂತಹ ವಿಚಾರ. ಮುಂದೆ ಹೋದನ್ನ ಇನ್ನು ಏನೇನ್ ಗೊತ್ತಾಗುತ್ತೆ ಈ ವಚನದಿಂದ ನಮಗೆ. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು. ಯಾವಾಗ ಇಬ್ಬರೂ ಸಹ ಯಜಮಾನರ ಸ್ಥಾನದಲ್ಲಿದ್ರೆ, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ಇದು ಯಾವಾಗ ಇಬ್ಬರನ್ನೂ ಸಹ ಯಜಮಾನರ ಸ್ಥಾನದಲ್ಲಿ ಇಟ್ಕೊಂಡ್ರೆ. ನೆಕ್ಸ್ಟ್, ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾಗಿರಿ ಅಂದ್ರೆ ಇಬ್ಬರನ್ನೂ ನೀವು ಯಜಮಾನರ ಸ್ಥಾನದಲ್ಲೇ ಇಟ್ಕೊಂಡ್ರೆ ಒಬ್ರು ಹೇಳಿರುವಂತಹ ಮಾತಿಗೆ ವಿರುದ್ಧವಾಗಿ ನಡ್ಕೊಳ್ಳೇಬೇಕಾಗತ್ತೆ. ಹಾಗಾದ್ರೆ ಇನ್ನೊಬ್ಬ ಯಜಮಾನನನ್ನು ನೀವು ಸೇವಿಸದೆ ಹೊರಟೋಗ್ತೀರಾ. ಅದಕ್ಕೋಸ್ಕರ ಇಬ್ಬರೂ ಸಹ ಯಜಮಾನರ ಸ್ಥಾನದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ವಿಚಿತ್ರ ಏನು ಅಂದ್ರೆ, ಒಬ್ಬನನ್ನ ನೀವು ಯಜಮಾನನ ಸ್ಥಾನದಲ್ಲಿ ಇಟ್ಕೊಂಡು ಇನ್ನೊಬ್ಬನನ್ನು ನಿಮ್ಮ ಸೇವಕನನ್ನಾಗಿ ನೀವು ಇಟ್ಕೋಬಹುದು. ನಿಮಗೇನನ್ಸುತ್ತೆ, ಯಾರನ್ನ ಯಜಮಾನರ ಸ್ಥಾನದಲ್ಲಿ ಇಟ್ಕೊಂಡು ಯಾರನ್ನ ಸೇವಕನ ಸ್ಥಾನದಲ್ಲಿ ಇಟ್ಕೋಬಹುದು ಇಲ್ಲಿ ಇಬ್ಬರಲ್ಲಿ? ದೇವರನ್ನು ದೇವರನ್ನು ಯಜಮಾನ ಸ್ಥಾನದಲ್ಲಿ ದೇವರನ್ನ ಯಜಮಾನನ ಸ್ಥಾನದಲ್ಲಿ ಇಟ್ಕೊಂಡು, ದೇವರನ್ನ ನಮ್ಮ ಜೀವನದಲ್ಲಿ ಯಜಮಾನರನ್ನಾಗಿ ಇಟ್ಕೊಂಡು ಹಣವನ್ನ ಸೇವಕನ ಸ್ಥಾನದಲ್ಲಿ ಇಟ್ಕೊಂಡ್ರೆ ಅದಕ್ಕೆ ಯಾವ ಅಭ್ಯಂತರವೂ ಇಲ್ಲ ದೇವರ ಕಡೆಯಿಂದ. ಹಣ ನಮ್ಮ ಜೇಬಲ್ಲಿ ಇರಬಾರದು, ಹಣಕ್ಕೋಸ್ಕರ ನಾವು ಸಂಪಾದನೆ ಮಾಡಬಾರದು ಅನ್ನುವಂತಹದ್ದಲ್ಲ ಇದರ ಅರ್ಥ. ದೇವ್ರು ಹೇಳಿರುವಂತಹದ್ದು, ನೀವು ಸಂಪಾದನೆ ಮಾಡುವಂತ ಹಣ, ನೀವು ಸೃಷ್ಟಿ ಮಾಡಿರುವಂತ ಹಣ, ನೀವು ಅಧಿಕಾರ ಕೊಟ್ಟಿರುವಂತ ಹಣ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸಬಾರದು. ನೀವು ಅದರ ಮೇಲೆ ಅಧಿಕಾರವನ್ನ ಚಲಾಯಿಸಬೇಕು ಬಿಟ್ರೆ ಅದು ನಿಮ್ಮ ಅನುಕೂಲತೆಗೆ ಏರ್ಪಟ್ಟಿರುವಂತಹದ್ದು ಆಗಿರುವುದರಿಂದ ಅದರ ಮೇಲೆ ನೀವು ಯಜಮಾನರಾಗಿರ್ಬೇಕು. ಯಾವುದರ ಮೇಲೆ? ನೀವು ಸೃಷ್ಟಿ ಮಾಡಿರುವಂತಹ ಹಣದ ಮೇಲೆ ನೀವು ಯಜಮಾನರಾಗಿದ್ದು ನಿಮ್ಮ ಮೇಲೆ ದೇವರನ್ನ ಯಜಮಾನರಾಗಿ ಇಟ್ಕೊಳ್ಳಿ. ಅದೇನೇ ವಚನ ಹೇಳ್ತಿರುವಂತಹದ್ದು ಕೊನೆಯಲ್ಲಿ ಸಾರಾಂಶ. ಮತ್ತೆ ಇನ್ನೊಂದ್ಸಾರಿ ಆ ಹೈರಾರ್ಕಿ ನೀಟಾಗಿ ಅರ್ಥ ಆಗ್ಬೇಕು. ಈ ವಚನದ ಸಾರಾಂಶ, ಈ ಸಂದೇಶದ ಸಾರಾಂಶ ಅಷ್ಟೇ. ಆ ವಚನದ ಹೈರಾರ್ಕಿ ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅನ್ನುವಂತಹ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು. ನೀವು ಸೃಷ್ಟಿ ಮಾಡಿರುವಂತಹ ಹಣವನ್ನ ನಿಮ್ಮ ಸೇವಕನಾಗಿ ಇಟ್ಕೊಂಡು ಆ ಹಣದ ಮೇಲೆ ನೀವು ಯಜಮಾನರಾಗಿ ನಿಮ್ಮ ಮೇಲೆ ದೇವರನ್ನ ಯಜಮಾನರಾಗಿ ಇಟ್ಕೊಳ್ಳಿ. ಹೌದಾ? ಹಾಗಾದ್ರೆ ಏನು ಬ್ರದರ್, ಹಣದ ಮೇಲೆ ನಾವು ಯಜಮಾನರಾಗಿರುವಂತಹದ್ದು ಅಂದ್ರೆ ಏನು? ಹಣವನ್ನ ನಮ್ಮ ಸೇವಕರನ್ನಾಗಿ ಇಟ್ಕೊಳ್ಳುವಂತಹದ್ದು ಅಂದ್ರೆ ಏನು? ಹಣವನ್ನ ನಮ್ಮ ಯಜಮಾನರಾಗಿ ಇಟ್ಕೊಳ್ಳೋದಕ್ಕೂ ಹಣವನ್ನ ನಮ್ಮ ಸೇವಕನಾಗಿ ಇಟ್ಕೊಳ್ಳೋದಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿ ಕೇಳಿದ್ರೆ, ಸಿಂಪಲ್. ಹಣ ಹೇಳಿದ್ದನ್ನ ನೀವು ಕೇಳಿದ್ರೆ, ಹೇಳಿ, ಹಣ ಏನ್ ಹೇಳುತ್ತೋ ಅದನ್ನ ನೀವು ಕೇಳಿದ್ರೆ ಅದರ ಅರ್ಥ ಏನು? ನೀವು ಹಣಕ್ಕೆ ದಾಸರಾಗಿದ್ದೀರಾ ಅಂತ. ನೀವು ಯೋಚನೆ ಮಾಡಿದ್ದನ್ನ, ನೀವು ಅನ್ನುವಂಥವ್ರು ಒಬ್ರಿದ್ದೀರಾ ಅಲ್ವಾ? ಯಾರು ನೀವು ಅಂದ್ರೆ? ಯಾರು? ಆತ್ಮ. ಹೌದಲ್ವಾ? ಈ ನೀವು ಅನ್ನುವಂತಹ ಆತ್ಮದಿಂದ ಹೊರಡುವಂತಹ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಆಲೋಚನೆಗಳು ಏನಿದೆಯೋ ಆ ಆತ್ಮ ಹೇಳಿದ ಪ್ರಕಾರ ಹಣ ಕೇಳೋ ಹಂಗ ನೀವು ಮಾಡಿದ್ರೆ, ನಿಮ್ಮ ಹತ್ರ ಇರುವಂತಹ ಹಣವನ್ನ ಆ ರೀತಿಯಲ್ಲಿ ಉಪಯೋಗಿಸಿದಾಗ ನೀವು ನಿಮ್ಮ ಹತ್ರ ಇರುವಂತಹ ಹಣದ ಮೇಲೆ ಯಜಮಾನ, ನೀವು ದಾಸರಲ್ಲ. ಈ ಹಂತದಲ್ಲಿ ನೀವು ಯಜಮಾನ. ನಿಜಾನ? ಹಿಂಗ್ ಬರ್ತಿರುತ್ತೆ. ಚಿಕ್ಕ ಚಿಕ್ಕದಾಗಿ ಶುರು ಆಗತ್ತೆ. ಏನು? ಈ ಹಣದ ಮೇಲೆ ಯಜಮಾನಿಕೆ ಮಾಡುವಂತಹದ್ದು ಚಿಕ್ಕ ಚಿಕ್ಕ ವಿಚಾರದಿಂದ ಶುರು ಆಗತ್ತೆ. ಯಾವ್ಯಾವ ವಿಚಾರ? ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಅನ್ನ ಮಾತಾಡ್ಕೊಳ್ಳೋಣ. ರಸ್ತೆಯಲ್ಲಿ ಬಿದ್ದಿದೆ ಹಣ, ಎಷ್ಟು? ಒಂದ್ 2,000 ರೂಪಾಯಿ, 5,000 ರೂಪಾಯಿ ಬಿದ್ದಿದೆ. ಒಂದು ಕಟ್ಟು ಬಿದ್ದಿದೆ ಅಂತ ಅನ್ಕೊಳ್ಳಿ. ಅದನ್ನ ನೀವು ನೋಡಿದಾಗ ಅದರ ಪಕ್ಕದಲ್ಲಿ ಸುಮಾರು ಹತ್ತಿರದಲ್ಲಿ, ಒಂದು 2 ಅಡಿ ಹತ್ತಿರದಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನೆ. ನಿಮಗೆ ಗೊತ್ತಾಗೋಗುತ್ತೆ ಈ ಹಣ, ಅಲ್ಲಿ ಬಿದ್ದಿರುವಂತಹ ಹಣ ಆ ಮನುಷ್ಯನದ್ದೇ ಆಗಿರಬಹುದು ಖಚಿತವಾಗಿ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಆ ವ್ಯಕ್ತಿನ ಅಲ್ಲಿ ಸುತ್ತ ನಿಂತಿರುವಂತ ಸುತ್ತಮುತ್ತ ಯಾರು ಇಲ್ಲ. ಹಾಗಾದ್ರೆ ಬಿದ್ದಿರುವಂತಹ ಹಣ ಆ ವ್ಯಕ್ತಿದೆ ಅಂತ ಗೊತ್ತಾಗುತ್ತೆ. ಓಕೆ, ಇದು ಗೊತ್ತಾದ ನಂತರ ನಮ್ಮ ಬಾಧ್ಯತೆ ಏನು? ಹೋಗಿ ಆ ವ್ಯಕ್ತಿಗೆ ಹೇಳುವಂತಹದ್ದು, ನಿಮ್ಮ ಹಣ ಕೆಳಗಡೆ ಬಿದ್ದಿದೆ ಅಥವಾ ಅಲ್ಲಿ ಬಿದ್ದಿರುವಂತಹದನ್ನ ಎತ್ತಿ ಆ ವ್ಯಕ್ತಿ ಕೈಯಲ್ಲಿ ಇಡುವಂತಹದ್ದು, ನಿಮ್ಮದಾಗಿದೆಯಾ ನೋಡಿ ಅಂತ ಹೇಳಿ ಒಂದ್ಸರಿ ಹೇಳುವಂತಹದ್ದು. ಹೌದಲ್ವಾ? ಅದನ್ನ ಹೊರತುಪಡಿಸಿ
ಅದನ್ನ ತಗೊಂಡು ಜೇಬ್ಗೆ ಇಟ್ಕೋಬೇಕು, ಆ ವ್ಯಕ್ತಿ ಹೋದ್ರೆ ಸಾಕು ಅನ್ನುವಂತ ಆಲೋಚನೆ ಇಟ್ಕೊಂಡಿದೀವಿ ಅಂತ ಅನ್ಕೊಳ್ಳಿ. ನಿಮ್ಮ ಹತ್ರ ಹಣ ಮಾತಾಡ್ತಿರುವಂತಹ ಮಾತು ನಮಗೆ ಕೇಳಿಸ್ಬೇಕು ಅಂತ ಹೇಳಿ ಹೇಳಿದ್ರೆ ಅಲ್ಲಿ ಹಣ ಬಿದ್ದಿದೆ, ಆ ಹಣ ನಿಮ್ಮ ಹತ್ರ ಮಾತಾಡ್ತಿರುವಂತಹ ಮಾತು ಯಾರ್ದಾದ್ರೇನು ಏನೇನೋ ಬರುತ್ತೆ. ನನ್ನನ್ನ ನೀನ್ ತಗೊಂಡ್ ಜೇಬ್ಗೆ ಇಟ್ಕೊಂಡ್ರೆ ನಿಮ್ ಮನೆಗ್ ಬೇರೆ ಬೇರೆ ಐಟಮ್ಗಳೆಲ್ಲ ಬರುತ್ತೆ, ನಿನಗ್ ಬೇರೆ ಬೇರೆ ಬಟ್ಟೆಗಳನ್ನೆಲ್ಲ ತಗೊಂಡ್ ಹಾಕೋಬಹುದು, ತಗೊಂಡ್ ಜೇಬ್ಗೆ ಇಟ್ಕೊ ಹೇಳ್ತೀನಿ. ಇದು ಹಣ ನಿಮ್ಮ ಹತ್ರ ಮಾತಾಡುವಂತಹ ರೀತಿ, ಹೌದಾ? ಈಗ ನೀವು ಹಣ ಮಾತಾಡ್ತಿರುವಂತಹ ಮಾತನ್ನ ಕೇಳಿದ್ರಿ ಅಂತ ಅನ್ಕೊಳ್ಳಿ, ಏನಾಗತ್ತೆ? ಹಣಕ್ಕೆ ನಾವು ದಾಸರು ಅನ್ನುವಂತಹ ಕನ್ಕ್ಲೂಷನ್ ಏರ್ಪಡುತ್ತದೆ. ಅದೇ ಜಾಗದಲ್ಲಿ ಅದೇ ಹಣವನ್ನ ನೀವು ವ್ಯಕ್ತಿಯನ್ನ ಕರೆದು ಇಷ್ಟಕ್ಕೂ ಆ ಹಣ ನಿಂದಲ್ಲ, ನೀನ್ ಅದನ್ನ ತಗೊಂಬಾರ್ದು ಅನ್ನುವಂತ ಆಲೋಚನೆ ಕೊಡ್ತಿರುವಂತಹದ್ದು ಯಾರು? ಆತ್ಮನು. ದೇವರು. ಅನ್ನುವಂತಹ ಆತ್ಮ, ಹೌದಲ್ವಾ? ಓಕೆ, ಹಾಗಾದ್ರೆ ನೀವು ಅನ್ನುವಂತಹ ಆತ್ಮ ಕೊನೆಯದಾಗಿ ಏನ್ ಹೇಳ್ತದೆ? ಆ ಹಣ ನಿಂದಲ್ಲ, ಇದು ದೇವರಿಗೆ ವಿರುದ್ಧವಾಗಿರುವಂತಹ ಕೆಲಸ, ಅದನ್ನು ತಗೊಳ್ಳುವಂತಹದ್ದು, ಮುಟ್ಟುವಂತಹದ್ದು, ಆ ವ್ಯಕ್ತಿಯನ್ನು ಕರೆದು ಅದನ್ನು ಕೊಟ್ಬಿಡು. ಇದು ನಿಮ್ಮ ಆಲೋಚನೆ, ನೀವು ಅನ್ನುವಂತಹ ಆತ್ಮ ಕೊಡ್ತಿರುವಂತಹ ಯೋಚನೆ. ಈಗ ನೀವು ಇದನ್ನ ಮಾಡಿದ್ರಿ ಅಂತ ಅನ್ಕೊಳ್ಳಿ, ನೀವು ಆ ವ್ಯಕ್ತಿಯನ್ನ ಕರೆದು ಕೊಟ್ರಿ ಅಂತ ಅನ್ಕೊಳ್ಳಿ. ಅವಾಗ ಆ ಹಣ ಒಂದು ಮಾತನ್ನು ನಿಮ್ಮ ಹತ್ರ ಹೇಳ್ತು, ಅದನ್ನು ನೀವು ರಿಜೆಕ್ಟ್ ಮಾಡಿ, ಅದನ್ನು ನೀವು ತಿರಸ್ಕಾರ ಮಾಡಿ, ನೀವು ಸೇವಕ ಸೈಲೆಂಟ್ ಆಗಿರು, ಬಾಯಿ ಮುಚ್ಕೊಂಡಿರುವಂತ ನೀವು ಹಣದ ಹತ್ರ ಹೇಳಿ, ನೀವು ತಗೊಂಡಂತಹ ನಿರ್ಣಯ ಆ ಹಣದ ಮೇಲೆ ನೀವು ಫೋರ್ಸ್ ಮಾಡ್ತಿದ್ದೀರ. ಆಗ ನೀವು ಮಾಸ್ಟರ್ ಆಗ್ತೀರಾ ಹಣಕ್ಕೆ, ನಿಜಾನ? ನೀವು ಯಜಮಾನರಾಗ್ತೀರಾ ಹಣಕ್ಕೆ. ಆ ಹಣ ನಿಮಗೆ ಸೇವಕನಾಗಿ ಮಾರ್ಪಡುತ್ತೆ. ಇದು ಒಂದು ಉದಾಹರಣೆ ಅಷ್ಟೇ. ಇತರ ಎಷ್ಟು ಉದಾಹರಣೆಗಳು ಪ್ರತಿನಿತ್ಯವೂ ನೀವು ನೋಡ್ತಿದ್ರು ಸಹ ಪ್ರತಿ ಒಂದೊಂದ್ರಲ್ಲೂ ನಮ್ಗೆ ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತೆ ಏನೇನು ಅಂತ. ಹಣ ನಮಗೆ ಯಜಮಾನನ ದಾಸನ, ಯಜಮಾನನ ದಾಸನ, ಯಜಮಾನನ ದಾಸನ, ಪ್ರತಿ ಉದಾಹರಣೆಯಲ್ಲೂ ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತೆ. ನಿಜಾನ? ಬೇಡ, ಇದು ನಾವು ಇಷ್ಟೊತ್ತು ಮಾತಾಡ್ಕೊಂಡಂತಹದ್ದು ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಿಚಾರ. ಇನ್ನು ದೇವರಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಹಣ ಕೊಡುವಂತಹ ಕಿರಿಕಿರಿ ಅಷ್ಟಿಷ್ಟಲ್ಲ. ನೀವೇನಾದ್ರೂ ದೇವ್ರಿಗೋಸ್ಕರ ಮಾಡ್ಬೇಕು ಅಂತ ಅನ್ಕೊಳ್ರಿ, ನೀವೇ ನಿರ್ಣಯವನ್ನ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ, ದೇವ್ರಿಗೋಸ್ಕರ ಏನಾದ್ರು ಮಾಡ್ಬೇಕು, ಇಷ್ಟನ್ನ ದೇವರಿಗೋಸ್ಕರ ಕೊಡ್ಬೇಕು, ಕೂಟಕ್ಕೋಸ್ಕರ ಕೊಡ್ಬೇಕು, ಅಥವಾ ಒಬ್ಬ ಬಡವರಿಗೆ ಸಹಾಯ ಮಾಡ್ಬೇಕು, ಅಥವಾ ವೆಲ್ ಬೀಯಿಂಗ್ ಫಂಡ್ಗೆ ಇಷ್ಟನ್ನ ಕೊಡ್ಬೇಕು, ಈ ಹುಷಾರಿಲ್ಲದೆ ಇರೋದಕ್ಕೆ ಪ್ರತಿನಿತ್ಯವೂ ಸಹ ಸಹಾಯ ಮಾಡ್ತಿದ್ದೀರಾ ಅಲ್ವಾ, ಅದಕ್ಕೆ ಇಷ್ಟನ್ನ ಕೊಡ್ಬೇಕು, ಅಥವಾ ನಮ್ಮ ಬೀದಿಲಿರುವಂತಹ ಒಬ್ಬ ಬಡವನಿಗೆ ಸಹಾಯ ಮಾಡ್ಬೇಕು ಅಂತ ಒಂದು ಒಳ್ಳೆ ಕೆಲಸ, ಬಡವನಿಗೆ ಸಹಾಯ ಮಾಡುವಂತಹ ದೇವ್ರ ಕೆಲಸನೇ. ಓಕೆ, ಇಷ್ಟಕ್ಕೂ ಈ ರೀತಿಯಾಗಿರುವಂತಹ ಒಂದು ಒಳ್ಳೆ ಕೆಲಸವನ್ನ ಅನ್ಕೊಂಡಿದ್ದೀರ ಮನಸ್ಸಿನಲ್ಲಿ. ಅನ್ಕೊಂಡಿರುವಂತಹದ್ದು ಯಾರು? ನೀವು, ಆತ್ಮ ಅನ್ನುವಂತಹ ನೀವು. ಈಗ ನಿಮ್ ಹತ್ರ ಇರುವಂತಹ ಹಣ ಏನಂತ ಮಾತಾಡುತ್ತೆ ಹೇಳಿ? ನೀವು 2,000 ರೂಪಾಯಿ ತೆಗೆದು ಕೊಡ್ಬೇಕು ಅಂತ ಅನ್ಕೊಂಡಿರ್ತೀರಾ. 2,000 ರೂಪಾಯಿ ತೆಗೆದು ಒಬ್ಬ ಬಡವನಿಗೆ ಸಹಾಯ ಮಾಡ್ಬೇಕು, ಅಥವಾ ಇನ್ನೊಂದ್ ಕಡೆ ಕೊಡ್ಬೇಕು ಒಳ್ಳೆ ಕೆಲಸಕ್ಕೋಸ್ಕರ ಅಂತ ಅನ್ಕೊಂಡಿದ್ದೀರಿ. ಈ 2,000 ರೂಪಾಯಿ ನಿಮ್ ಹತ್ರ ಮಾತಾಡುವಂತಹ ಮಾತುಗಳು ಏನೇನು? ಬ್ಯಾಡ ಬ್ಯಾಡ ಕೊಡ್ಬೇಡ. ಬೇಡ ಬೇಡ, ಕೊಡ್ಬೇಡ. ಇದ್ರಲ್ಲಿ ಏನೇನ್ ಬರುತ್ತೆ ಅಂತ ಆದ್ರೂ ಗೊತ್ತಾ ನಿಮ್ಗೆ? ಒಂದ್ ಜೊತೆ ಪ್ಯಾಂಟು, ಒಂದ್ ಜೊತೆ ಶರ್ಟ್, ಅಥವಾ ನಿಮ್ ಮಗನಿಗೆ ಒಂದ್ ಜೊತೆ ಶರ್ಟ್, ಒಂದ್ ಜೊತೆ ಪ್ಯಾಂಟ್. ಇಬ್ಬರು ಮಕ್ಳಿದ್ರೆ ಇಬ್ಬರು ಮಕ್ಕಳಿಗೂ ಸಹ ಹೆಂಗೋ ಬಟ್ಟೆ ತಗೊಂಡ್ಬಿಡ್ಬೋದು 2,000 ರೂಪಾಯಿ ಅಡ್ಜಸ್ಟ್ ಮಾಡಿದ್ರೆ ಒಂದ್ ವೇಳೆ. ಎಷ್ಟು ಐಟಮ್ ಬರುತ್ತೆ ಗೊತ್ತಾ ಮನೆಗೆ? ಒಂದ್ ತಿಂಗಳಿಗಾಗೋ ಪೂರ್ತಿ ರೇಷನ್ ಎಲ್ಲ ಬರುತ್ತೆ ಕೆಲವರ ಮನೆಗೆ 2,000 ರೂಪಾಯಿ. ಒಂದ್ ತಿಂಗಳಿಗಾಗುವಂತ ರೇಷನ್ ಅನ್ನ 1 ನಿಮಿಷದಲ್ಲಿ ಕೊಟ್ಬಿಡ್ತೀಯ ನೋಡಿ, ಯೋಚನೆ ಮಾಡಿ, ಇನ್ನೊಂದ್ಸರಿ ಯೋಚನೆ ಮಾಡಿ. ಇದು ಹಣ ನಮ್ಮ ಹತ್ರ ಮಾತಾಡುವಂತಹ ರೀತಿ. ನಿಮ್ ಹತ್ರ ಮಾತಾಡಿಲ್ವ ಇವಾಗ್ಲೂ? ಮಾತಾಡಿರುತ್ತೆ. ಪ್ರತಿ ಒಬ್ಬೊಬ್ಬರ ಯಾರ್ಯಾರ ಜೇಬಲ್ ಹಣ ಇದೆಯೋ, ಯಾರ್ಯಾರ ಹತ್ರ ಹಣ ಇದೆಯೋ, ಪ್ರತಿ ಒಬ್ಬೊಬ್ಬರ ಹತ್ರನೂ ಹಣ ಮಾತಾಡುವಂತಹ ರೀತಿ ಇದೆ. ತಪ್ಪಾದ ಆಲೋಚನೆಗಳನ್ನು ಕೊಟ್ಟು ಮಿಸ್ಲೀಡ್ ಮಾಡುವಂತಹದ್ದು. ಅದಕ್ಕೆ ಸತ್ಯವೇದದಲ್ಲಿ ಅನ್ಯಾಯದ ಹಣ ಅಂತಾನೆ ನೋಡ್ತೀವಿ, ಹೌದಾ? ಒಂದ್ ಸಾಮ್ಯ ರೂಪವನ್ನು ಆಲೋಚನೆ ಮಾಡಿ ನೋಡಿದ್ವಿ ಮುಂಚೆ, ಅನ್ಯಾಯದ ಹಣ ಅಂತ ಹೇಳಿ, ಹೌದಾ? ಈ ಹಣ ಅಂದ್ರೇನೆ ಅನ್ಯಾಯ. ಈ ರೀತಿಯಾಗಿರುವಂತಹ ಆಲೋಚನೆಗಳನ್ನ ಇಟ್ಕೊಳ್ಳುವಂತಹದ್ದು. ಅದನ್ನ ನೀವು ಉಪಯೋಗ ಮಾಡ್ಕೊಬಾರ್ದು ಅನ್ನುವಂತಹದ್ದಲ್ಲ, ನೀವು ಉಪಯೋಗ ಮಾಡ್ಕೊಬೇಕು. ಆದ್ರೆ ಅದರ ಮಾತನ್ನ ಪ್ರತಿನಿತ್ಯವೂ ನಾವು ಕೇಳ್ತಾ ಹೋದ್ರೆ ಅದಕ್ಕೆ ನಾವು ದಾಸರೇ ಹೊರತು ಯಜಮಾನರಲ್ಲ. ನಿಜನಾ? ಓಕೆ, ಈಗ ಈ ತರ ಆಲೋಚನೆಗಳನ್ನು ಕೊಡ್ತಾ ಬರ್ತದೆ ಅಂತ ಅನ್ಕೊಳ್ಳಿ. ಹಣ ಅನ್ನುವಂತಹದ್ದು ಯಾವ ತರ? ಎಷ್ಟು ರೇಷನ್ ಬರುತ್ತೆ ಗೊತ್ತಾ, ಇದು ಬರುತ್ತೆ ಗೊತ್ತಾ, ಅದು ಬರುತ್ತೆ ಗೊತ್ತಾ. ಈ ರೇಷನ್ ಇರುತ್ತೆ ಮನೇಲಿ, ರೇಷನ್ ಖಾಲಿ ಆಗೋಗುತ್ತೆ ಅಂದ್ರೆ ಇಲ್ಲ, ಇರುತ್ತೆ. ರೇಷನ್ ಇದ್ರೂ ಸಹ ನೆಕ್ಸ್ಟ್ ತಿಂಗಳು ರೇಷನ್ ಬರುತ್ತೆ, ಹೌದಾ? ಹಣ ಮಾತಾಡುವಂತಹ ಮಾತುಗಳು. ಅದಾದ್ಮೇಲೆ ಒಂದು ವೇಳೆ ನಾವು ಅನ್ಕೊಂಡಿರುವಂತಹ ಒಳ್ಳೆ ಕೆಲಸ, ನೀವು ಬಡವರಿಗೆ ಸಹಾಯ ಮಾಡ್ಬೇಕು ಅಂತ, ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಏನ್ ಎತ್ತಿಟ್ಟಿದ್ದೀರಲ್ವಾ 2,000 ರೂಪಾಯಿ, ಆ 2,000 ರೂಪಾಯಿ ಮಾತು ಕೇಳ್ಕೊಂಡು ಆ 2,000 ರೂಪಾಯಿ ಹೇಗ್ ಮಾತಾಡತ್ತೆ ಅಂತ ನಾವು ಇಷ್ಟೊತ್ತು ಮಾತಾಡ್ಕೊಂಡಿದ್ವಿ. ಒಂದ್ ವೇಳೆ ಅದರ ಮಾತನ್ನ ಕೇಳ್ಕೊಂಡು ಸರಿ ಬಿಡು, ಹಾಗಿದ್ರೆ ರೇಷನ್ ಬರುತ್ತೆ, ಇನ್ನೊಂದ್ ಬರುತ್ತೆ, ಬಟ್ಟೆ ತಗೊಂಬೋದು, ಅದು ಇದು ಅಂತ ಅನ್ಕೊಂಡು ಜೇಬಲ್ ಮತ್ತೆ ಇಟ್ಕೊಂಡ್ರೆ ಮುಗೀತು. ಏನು? ಆ ಇನ್ಸ್ಟೆನ್ಸ್ ಅಲ್ಲಿ, ಆ ಸಿಚುವೇಶನ್ ಅಲ್ಲಿ ಹಣಕ್ಕೆ ನಾವು ದಾಸರಾಗಿದ್ದೀವಿ. ಹಣ ನಮ್ಮ ಮೇಲೆ ಯಜಮಾನಿಕೆಯನ್ನ ಮಾಡುತ್ತಿದೆ, ಆಳ್ವಿಕೆಯನ್ನ ಮಾಡುತ್ತಿದೆ. ಅಂದ್ರೆ ನೀವ್ ಒಂದ್ಸರಿ ಈ ಕೆಲಸವನ್ನು ಮಾಡಿದ್ರೆ ಇದು ಮತ್ತೆ 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 ಅಭ್ಯಾಸ ಆಗ್ಲಿಕ್ಕೆ ಶುರು ಆಗುತ್ತೆ.
ಏನಾಗ್ಲಿಕ್ಕೆ ಶುರು ಆಗುತ್ತೆ, ಹಣಕ್ಕೆ ನಾವು ದಾಸರಾಗುವಂತಹದ್ದು ಅದು ಒಂದ್ ಸಾರಿ ಎರಡ್ ಸಾರಿಯಿಂದ ನಡೆಯುವಂತಹ ವಿಚಾರ ಅಲ್ಲ. ಮತ್ತೆ 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 ಅದಾಗುವುದರಿಂದ ಅದು ಅಭ್ಯಾಸ ಆಗ್ಲಿಕ್ಕೆ ಶುರು ಆಗುತ್ತೆ ನಮ್ಮ ಜೀವನದಲ್ಲಿ. ಹೌದಾ? ಹ್ಮ್. ಅದೇ ಜಾಗದಲ್ಲಿ ಇಲ್ಲ, ನನ್ ಈ 2,000 ರೂಪಾಯಿ ಅನ್ನುವಂತಹದ್ದು ಒಂದು ಭಾಗ ಅಷ್ಟೇ, ಇನ್ನು ಉಳಿದಿರುವಂತಹದ್ದೆಲ್ಲ ನಂದೇ ಅಲ್ವಾ, ನನ್ ಸಂಪಾದನೆ ಮಾಡಿರುವಂತಹ ಉಳಿದಿರುವಂತಹದ್ದೆಲ್ಲ ನಂದೇ. ಬರೀ 2,000 ರೂಪಾಯಿ ಇಷ್ಟೊಂದು ಮಾತಾಡಿಸ್ತೀಯ ನೀನು. ಉಳಿದಿರುವಂತಹ ಹಣ ಎಲ್ಲ ನನ್ನ ಹತ್ರ ಇದೆ, ಅದನ್ನ ನನ್ ಸ್ವಂತಕ್ಕೋಸ್ಕರ ನಾನು ಬಳಸ್ಕೊಳ್ತೀನಿ, ನನ್ನ ಕುಟುಂಬಕ್ಕೋಸ್ಕರ ನಾನು ಬಳಸ್ಕೊಳ್ತೀನಿ, ನನ್ನ ಮಕ್ಕಳಿಗೋಸ್ಕರ ನಾನು ಬಳಸ್ಕೊಳ್ತೀನಿ. ಈ 2,000 ರೂಪಾಯಿ ಖರ್ಚು ಮಾಡಿ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಅಥವಾ ಒಂದು ದೇವರ ಕೆಲಸಕ್ಕೋಸ್ಕರ ಅಥವಾ ಒಬ್ಬ ಬಡವನಿಗೆ ಸಹಾಯ ಮಾಡ್ಬೇಕು ಅಂದಾಗ ಇಷ್ಟೆಲ್ಲ ಮಾತಾಡ್ತಿದ್ದೀನಿ, 2,000 ರೂಪಾಯಿ ನೋಟು ಅಂತ ಅನ್ಕೊಂಡು ಬಾಯಿ ಮುಚ್ಚು ಅಂತ ಹೇಳ್ಬಿಟ್ಟು ನಿಮ್ ಮನಸ್ಸಿನಲ್ಲಿ, ಹೊರಗಡೆ ಅಲ್ಲ, ನಿಮ್ ಮನಸ್ಸಿನಲ್ಲಿ ಅದು ಕೊಡುವಂತಹ ಥಾಟ್ಸ್ಗೆ ಇನ್ ಮುಂದೆ ಕೊಡಬೇಡ ಅಂತ ಹೇಳಿ ಹೋಗಿ ಫೋರ್ಸ್ಫುಲ್ ಆಗಿ ನೀವು ಅನ್ಕೊಂಡಿರುವಂತ ಒಳ್ಳೆ ಕೆಲಸವನ್ನು ಮಾಡಿ ಮುಗಿಸಿದ್ರಿ ಅಂತ ಅನ್ಕೊಳ್ಳಿ. ಅವಾಗ ನೀವು ಯಜಮಾನರು ನಿಮ್ಮ ಹತ್ರ ಇರುವಂತಹ ಹಣಕ್ಕೆ. ಬ್ರದರ್, ಈ ಹಣ ಹಿಂಗೆಲ್ಲ ಮಾತಾಡುತ್ತೆ ಅಂತ ಬೈಬಲ್ ಅಲ್ಲಿ ಬರ್ಸಿದಾರ ಬ್ರದರ್ ಅಂತ ಹೇಳಿ ಕೇಳಿದ್ರೆ ಬರ್ಸಿದ್ದಾರೆ. ನಾವು ಸತ್ಯವೇದದಲ್ಲಿ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟಿರುವಂತಹದನ್ನ ನೋಡ್ತೀವಿ ಹೊಸ ಒಡಂಬಡಿಕೆಯಲ್ಲೂ ಸಹ. ಏನೇನು, ಒಬ್ಬ ಧನವಂತನ ಹತ್ರ ಹಣ ಅನ್ನುವಂತಹದ್ದು ಹೇಳತ್ತಂತ, ಏನಂತ ಫಸ್ಟ್ ಧನವಂತನಿಗೆ ಅನ್ಸತ್ತೆ, ಏನು ಈ ಕಣಜಗಳನ್ನೆಲ್ಲ ಕೀಳಿಸಿ ಇನ್ನೂ ದೊಡ್ಡವನ್ನ ಕಟ್ಟಿಸ್ತೀನಿ, ನನಗ್ ಬೇಕಾಗಿರುವಷ್ಟಿದೆ ಇವಾಗ, ಇನ್ನೇನು ಕಮ್ಮಿ ಅಂತ ಹೇಳಿ ಹೇಳಿದಾಗ ಏನಂತ ಮಾತಾಡತ್ತಂತ, ತನ್ನ ಹತ್ರ ಇರುವಂತ ಹಣ ಏನಂತ ಆಲೋಚನೆ ಕೊಡುತ್ತಂತೆ, ತಿಂದು ಕುಡಿ ಸುಖ ಪಡುವ. ಹಾಗಾದ್ರೆ ಹಣ ಮನುಷ್ಯರ ಹತ್ರ ಮಾತಾಡುತ್ತೆ. ಪಾಸಿಟಿವ್ ಆಗಿ ಮಾತಾಡುತ್ತೆ, ನೆಗೆಟಿವ್ ಆಗಿ ಮಾತಾಡುತ್ತಾ? ಇದು ನೆಗೆಟಿವ್ ಆಗಿ ಮಾತಾಡುವಂತಹದ್ದು ಯಾವಾಗ್ಲೂ ಸಹ. ಇದು ಪಾಸಿಟಿವ್ ಆಗಿ ಮಾತಾಡಿದಂತ ಇನ್ಸ್ಟೆನ್ಸಸ್ ಅನ್ನ ಒಂದ್ಸರಿ ನೀವು ಸತ್ಯವೇದದಲ್ಲಿ ನೋಡೋದೇ ಇಲ್ಲ. ಸತ್ಯವೇದದ ಉದ್ದಕ್ಕೂ ಹಣ ಮಾತಾಡಿರುವಂತಹದ್ದು ನೆಗೆಟಿವ್ ಸೆನ್ಸ್ ಅಲ್ಲೇ. ಹಾಗಾದ್ರೆ ಯಾವಾಗ್ಲೂ ಹಣ ಮಾತಾಡುವಂತಹ ಮಾತು ಹೇಗಿರುತ್ತೆ, ನಮ್ಮ ಆತ್ಮ ಯೋಚನೆ ಮಾಡುವುದಕ್ಕೆ ವಿರುದ್ಧವಾಗಿರುತ್ತೆ. ಹೌದಾ? ಈಗ ನಾವು ಅದನ್ನು ಕೇಳ್ತೀವಾ ಬಿಡ್ತೀವಾ ಅನ್ನುವಂತಹದ್ದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವೇ ಯೋಚನೆ ಮಾಡ್ಬೇಕು, ನಾವೇ ನಿರ್ಣಯಕ್ಕೆ ಬರ್ಬೇಕು. ಯಾಕೆಂದ್ರೆ ಅದಕ್ಕೆ ಸೃಷ್ಟಿಕರ್ತರು ನೀವು. ಸಾಕಷ್ಟು ಜನ ಭೂಮಿ ಮೇಲೆ ಹಣವನ್ನ ವರ್ಷಿಪ್ ಮಾಡ್ತಾರೆ, ಗೊತ್ತಾ? ಹಣಕ್ಕೆ ಒಂದು ದೇವತೆಯನ್ನ, ಹಣಕ್ಕೆ ಪ್ರತಿರೂಪವಾಗಿರುವಂತಹ ಒಂದು ದೇವತೆ ಅಂತ ಹೇಳಿ ದೇವತೆಯನ್ನು ಸೃಷ್ಟಿ ಮಾಡಿ ಆ ಹಣಕ್ಕೆ ಕಾಲಕ್ಕೆ ಬೀಳ್ತಾರೆ, ಹಣವನ್ನ ವರ್ಷಿಪ್ ಮಾಡ್ತಾರೆ. ನೋಡಿದೀರಾ ಇಲ್ವಾ ಈ ಜನಾಂಗವನ್ನ? ನೋಡಿದೀರಾ? ಇಲ್ಲಿ ನಮಗ್ ಗೊತ್ತಾಗ್ಬೇಕಾಗಿರುವಂತಹದ್ದು ಒಂದೇ, ಯಾಕಂದ್ರೆ ಜನ ಎಲ್ಲ ಎಂತ ಮಾಯೆಯಲ್ಲಿದ್ದಾರೆ. ಇವರೇ ಅದನ್ನ ಸೃಷ್ಟಿ ಮಾಡಿ, ಇವರೇ ಅದಕ್ಕೆ ಒಂದು ರೂಪ ಕೊಟ್ಟು, ಇವರೇ ಅದಕ್ಕೊಂದು ಬಣ್ಣ ಕೊಟ್ಟು, ಇವರೇ ಅದಕ್ಕೆ ಅಧಿಕಾರ ಕೊಟ್ಟು, ಇವರೇ ಅದರ ಕಾಲಕ್ಕೆ ಬೀಳುವಂತಹದ್ದು ಯಾವ ನ್ಯಾಯ? ನೀವ್ ಯಾವ್ದನ್ನಾದ್ರೂ ಸೃಷ್ಟಿ ಮಾಡಿದ್ರೆ ಅದು ನಿಮ್ಮ ಸೇವೆ ಮಾಡ್ಲಿಕ್ಕೋಸ್ಕರ ಸೃಷ್ಟಿ ಮಾಡಿರ್ಬೇಕು, ನಿಮ್ಮ ಮೇಲೆ ಯಜಮಾನಿಕೆಯನ್ನ, ಆಳ್ವಿಕೆಯನ್ನ ಮಾಡ್ಲಿಕ್ಕೋಸ್ಕರ ಅಲ್ಲ. ಹೌದಾ? ಆದ್ರೆ ಅನ್ಫಾರ್ಚುನೇಟ್ಲಿ ಇಲ್ಲಿ ಉಲ್ಟಾ ಹೋಗಿದೆ. ಈ ಹಣದಿಂದ ಬಂದಿರುವಂತಹ ಪ್ರಪಂಚಕ್ಕೆ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ದೇವರ ಮಕ್ಕಳಿಗೆ ಇನ್ನೂ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಇದೆ, ಏನು, ತಾವೇ ಸೃಷ್ಟಿ ಮಾಡಿ ತಾವೇ ಅದಕ್ಕೆ ಅಡ್ಡ ಬೀಳುವಂತಹದ್ದು, ತಾವೇ ಅದಕ್ಕೆ ಸೇವೆ ಮಾಡುವಂತಹದ್ದು. ಇನ್ನು ಹೆಂಗೆಲ್ಲ ಸೇವೆ ಮಾಡ್ತಿದ್ದಾರೆ ಗೊತ್ತಾ? ಹಣಕ್ಕೋಸ್ಕರ ಹೆಂಗೆಲ್ಲ ಸೇವೆ ಮಾಡ್ತಿದ್ದಾರೆ ಗೊತ್ತಾ ಜನ? ಹಣಕ್ಕೋಸ್ಕರ ಅಂತ ಹೇಳಿದ್ರೆ ಹಣವನ್ನ ಯಜಮಾನನ ಸ್ಥಾನದಲ್ಲಿ ಇಟ್ಕೊಂಡು ಅದಕ್ಕೆ ಸೇವೆ ಮಾಡ್ತಿರುವಂತಹ ಎಷ್ಟು ಜನ ಇದ್ದಾರೆ ಗೊತ್ತಾ ಪ್ರಪಂಚದಲ್ಲಿ? ಸುಪಾರಿ ಕಿಲರ್ಸ್ ಕೇಳಿದೀವ, ಈ ಹೆಸರನ್ನ ಕೇಳಿದೀವ. ಏನ್ ಮಾಡ್ತಾರೆ? ನೀವ್ ಯಾರನ್ನಾದ್ರೂ ಕೊಲ್ಬೇಕು ಅಂತ ಹೇಳಿದ್ರೆ ಇವರ ಅಕೌಂಟ್ಗೆ ಸುಮಾರು 50 lakhs, ಅದು ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರೈಮ್ ಮಿನಿಸ್ಟರ್ನ, ಚೀಫ್ ಮಿನಿಸ್ಟರ್ನ ಕೊಲ್ಬೇಕು ಅಂತ ಹೇಳಿದ್ರೆ ಕೋಟಿಗಳ ಗಟ್ಟಲೆ ಹಾಕ್ಬೇಕು. ಚಿಕ್ಕ ವ್ಯಕ್ತಿಯನ್ನ ಕೊಲ್ಬೇಕು ಅಂತ ಹೇಳಿದ್ರೆ 1 ಲಕ್ಷ, 2 ಲಕ್ಷ, 10 ಲಕ್ಷ, 5 ಲಕ್ಷ, ಇಷ್ಟನ್ನ ಈ ಸುಪಾರಿ ಕಿಲ್ಲರ್ಸ್ ಅಕೌಂಟ್ಗೆ ಹಾಕಿದ್ರೆ ಅವ್ರು ಕೊಂದು ಬಿಡ್ತಾರೆ. ಅದೇ ಅವ್ರು ಮಾಡುವಂತ ಕೆಲಸ. ಹಾಗಿದ್ರೆ ಈ ಸುಪಾರಿ ಕಿಲ್ಲರ್ಸ್ ಏನಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡಿ ಹೇಳಿ ಒಂದ್ಸರಿ ನೋಡೋಣ. ಹಣಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ. ಹಣವನ್ನ ಯಜಮಾನನಾಗಿ ಇಟ್ಕೊಂಡಿದಾರ, ಸೇವಕನಾಗಿ ಇಟ್ಕೊಂಡಿದಾರ? ಯಜಮಾನನಾಗಿ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಆ ಹಣಕ್ಕೋಸ್ಕರ ಏನ್ ಅನ್ನತ್ತೋ ಅದು ಮಾಡ್ತಿದೆ. ಅದೇ ವಿಚಾರ ಆಗಿ ಆ ಹಣವನ್ನ ಇವ್ರ ಹತ್ರ ತಗೊಳ್ಲಿಕ್ಕೋಸ್ಕರ ಯಾವ ಕೆಟ್ಟ ಕೆಲಸ ಮಾಡು ಅಂತ ಹೇಳತ್ತೋ ಅದನ್ನ ಮಾಡ್ತಿದ್ದಾರೆ. ಅದು ಹೇಳಿದ್ದೆಲ್ಲ ಕೇಳ್ತಿದ್ದಾರೆ. 1 ಆಯ್ತು, 2 ಆಯ್ತು, 3 ಆಯ್ತು, ಇನ್ನೊಬ್ರು ಬಂದು ಇನ್ನೊಂದು ಡೀಲ್ ಅಂತ ಹೇಳಿದ್ರೆ ಸರಿ, ನಾನು ಅದನ್ನು ಮಾಡ್ತೀನಿ. ಎಷ್ಟು ಕೆಟ್ಟ ಕೆಲಸ ಆದ್ರೂ ಪರವಾಗಿಲ್ಲ, ಎಷ್ಟು ಜನರ ಕುಟುಂಬಗಳು ಹಾಳಾಗುವುದ್ರೂ ಪರವಾಗಿಲ್ಲ, ಆದ್ರೆ ನಾನು ಅದನ್ನ ಮಾಡ್ತೀನಿ. ಹೌದಾ? ಈ ತರ ಯೋಚನೆ ಮಾಡ್ತಿದ್ದಾರೆ ಮನುಷ್ಯರು. ಅಂದ್ರೆ ಅದು ಯೋಚನೆ ಮಾಡಿಸ್ತಿದೆ ಮನುಷ್ಯರ ಕೈಯಲ್ಲಿ. ಈ ತರ ಆ ಯೋಚನೆಗಳನ್ನು ಸ್ವೀಕಾರ ಮಾಡುತ್ತಿದ್ದಾರೆ ನೋಡಿ. ಆ ಹಣ ಏನ್ ಹೇಳಿದ್ರು ಮಾಡುವಂತ ಹಂತಕ್ಕೆ ಹೋಗಿ ನಿಂತಿದ್ದಾರೆ ನೋಡಿ. ಅದನ್ನ ಹೇಳುವಂತಹದ್ದು, ಹಣ ಮನುಷ್ಯರ ಮೇಲೆ ಯಜಮಾನನಾಗಿದೆ ಹೊರತು ದಾಸನಾಗಲ್ಲ. ಆದ್ರೆ ಅದಿರ್ಬೇಕಾಗಿರುವಂತಹದ್ದು ದಾಸನಾಗಿ. ನಾವು ಹಣದ ಮೇಲೆ ಯಜಮಾನರಾಗಿದ್ದು ನಮ್ಮ ಮೇಲೆ ದೇವರನ್ನ ಯಜಮಾನರಾಗಿ ಇಟ್ಕೊಂಡ್ರೆ ಅವಾಗ ಸೂಪರ್ ಆಗಿರುತ್ತೆ ಜೀವನ. ಹಣವನ್ನ ನಮ್ಮ ಮೇಲೆ ಯಜಮಾನರಾಗಿ ಇಟ್ಕೊಂಡ್ರೆ
ದೇವ್ರು ಇರೋದೇ ಇಲ್ಲ. ದೇವ್ರು ಇರ್ಬೇಕಾಗಿರುವಂತ ಸ್ಥಾನದಲ್ಲಿ ನಮ್ ಜೀವನದಲ್ಲಿ ದೇವ್ರು ಇರೋದೇ ಇಲ್ಲ. ಯಾಕೆ? ಇನ್ನೊಬ್ಬ ಯಜಮಾನ ಬಂದು ಕೂತ್ಕೊಂಡ್ರೆ ನಂದೇನು ಕೆಲಸ ಅಲ್ಲಿ? ಗರ್ಭಗುಡಿಯಲ್ಲಿ ಒಬ್ರು ಮಾತ್ರ ಕೂತ್ಕೋಬಹುದು. ಮನಸ್ಸು ಅನ್ನುವಂತಹ ಗರ್ಭಗುಡಿಯಲ್ಲಿ ಒಬ್ರು ಮಾತ್ರ ಕೂತ್ಕೋಬಹುದು. ಆ ಒಂದು ಸೀಟು ಸಹ ಹಣದ ಮೂಲಕ ಆಕ್ಯುಪೈ ಆಗೋಗಿದೆ ಅಂತ ಹೇಳಿದ್ರೆ ಇನ್ ಮತ್ತೆ ದೇವ್ರಿಗೆ ಏನ್ ಕೆಲಸ ಅಲ್ಲಿ? ನಿಜಾನ? ಅದನ್ನ ನೀವು ಸತ್ಯವೇದ ಉದ್ದಕ್ಕೂ ಸಹ ನೋಡುವಂತಹದ್ದು ದೇವರ ಸ್ಥಾನದಲ್ಲಿ ಧನ ಅಥವಾ ಹಣ ಅನ್ನುವಂತಹದ್ದು. ಇನ್ನೊಂದಷ್ಟು ವರ್ಷಗಳಿಂದ ನೋಡೋಣ ಮನುಷ್ಯರ ಜೀವನದಲ್ಲಿ ಇದು ಇನ್ನು ಏನೇನ್ ಮಾಡುತ್ತೆ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 16ನೇ ವಚನ. ಇದು ನಿಮ್ಗೆ ಗೊತ್ತಿರುವಂತಹದ್ದು, ನೋಟ್ ಮಾಡ್ಕೊಳ್ಳಿ. ಲೂಕನು ಬರೆದ ಸುವಾರ್ತೆ 12:16. ಹಣ ಮಾತಾಡತ್ತೆ ಅಂತ ನಾನು ಆಗ್ಲೇ ಹೇಳಿದ್ನಲ್ವಾ, ಅದಕ್ಕೆ ಕೋಟ್ ಆಗತ್ತೆ ನೀಟಾಗಿ. ಸಂದೇಶ ಮುಖದ್ಮೇಲೆ ಓದ್ಕೋಬಹುದು. ಸದ್ಯಕ್ಕೆ ಇವತ್ತಿಗೆ ಧರ್ಮೋಪದೇಶ ಕಾಂಡ, ಸಂದೇಶದಲ್ಲಿ ಓದ್ಲಿಕ್ಕೆ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 17ನೇ ವಚನವನ್ನ ಓದಿ. 8:17. ಮನಸ್ಸಿನೊಳಗೆ ಈ ಭಾಗ್ಯವು ನಮ್ಮ ಸಾಮರ್ಥ್ಯ ಸಾಹಸಗಳಿಂದಲೇ ನಮಗುಂಟಾಯಿತು ಅಂದುಕೊಂಡಿರಿ. ಆದದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಇದನ್ನೇನಕ್ಕೋಸ್ಕರ ಓದಿದ್ವಿ ಗೊತ್ತಾ? ಬ್ರದರ್, ನಾವು ಆಲೋಚನೆ ಮಾಡ್ತಿರುವಂತಹ ಸಂದೇಶಕ್ಕೂ ಈ ವರ್ಷಕ್ಕೂ ಏನು ಸಂಬಂಧ ಇಲ್ಲ ಅಂತ ಒಂದ್ ವೇಳೆ ನಿಮ್ಗೆ ಅನ್ಸುತ್ತೆ, ಇದನ್ನೇನಕ್ಕೋಸ್ಕರ ಓದಿದ್ವಿ ಅಂದ್ರೆ, ಈ ಹಣ ಅನ್ನುವಂತಹದ್ದು ಇನ್ನೊಂದು ದೊಡ್ಡ ಅನಾಹುತವನ್ನ ಕ್ರಿಯೇಟ್ ಮಾಡುತ್ತೆ ಮನುಷ್ಯರ ಜೀವನದಲ್ಲಿ. ಏನು? ಡಿಪೆಂಡೆನ್ಸ್. ಆಧಾರಗೊಳ್ಳುವಂತಹದ್ದು. ಹೌದಾ? ಒಂದು ವಸ್ತುವನ್ನ ಅಥವಾ ಒಂದು ವಿಚಾರವನ್ನ, ಒಂದು ಶಕ್ತಿಯನ್ನ, ಒಬ್ಬರನ್ನ ನೀವು ದೇವರು ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕಂದ್ರೆ ಅವ್ರಿಗಿರ್ಬೇಕಾಗಿರುವಂತ ಸಾಕಷ್ಟು ಗುಣಲಕ್ಷಣದಲ್ಲಿ ಒಂದು ಗುಣಲಕ್ಷಣ, ನೀವು ಅದ್ರ ಮೇಲೆ ಡಿಪೆಂಡ್ ಆಗಿರ್ಬೇಕು, ನೀವು ಅವ್ರ ಮೇಲೆ ಡಿಪೆಂಡ್ ಆಗಿರ್ಬೇಕು. ಆಗ ಅವರನ್ನ ನೋಡಿ ದೇವರು ಅಂತ ಹೇಳಿ ಕರಿಬಹುದು. ಹೌದಲ್ವಾ? ನಿಜವಾದ ದೇವರು ಯಾರು ಅನ್ನುವಂತ ಸಂದೇಶದಲ್ಲಿ ಈ ದೇವರು ಅಂದ್ರೆ ಇರ್ಬೇಕಾಗಿರುವಂತ ಗುಣಲಕ್ಷಣಗಳನ್ನೆಲ್ಲ ಯೋಚನೆ ಮಾಡಿ ನೋಡಿದ್ವಿ. ಹೌದಾ? ಹಾಗಾದ್ರೆ ಒಬ್ಬ ಮನುಷ್ಯ ಒಂದ್ರ ಮೇಲೆ ಡಿಪೆಂಡ್ ಆಗಿದ್ದಾನೆ, ತುಂಬಾ ಡಿಪೆಂಡ್ ಆಗಿದ್ದಾನೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಡಿಪೆಂಡ್ ಆಗಿದ್ದಾನೆ ಅಥವಾ ಆಧಾರಗೊಂಡಿದ್ದಾನೆ ಅಂತ ಹೇಳಿದ್ರೆ ಆ ವಸ್ತುವನ್ನ, ಅದು ವಸ್ತು ಬೇಕಾದ್ರೂ ಆಗಿರೋ, ಅಂದ್ರೆ ಮನುಷ್ಯರ ಭಾಷೆಯಲ್ಲಿ ಮಾತಾಡ್ತಿರುವಂತಹದ್ದು, ವಸ್ತು ದೇವರಾಗ್ಲಿಕ್ಕಾಗತ್ತ ಅನ್ನುವಂತ ಪ್ರಶ್ನೆ ಬರಬಾರ್ದು. ಮನುಷ್ಯರು, ಭೂಮಿ ಮೇಲೆ ಇರುವಂತ ಮನುಷ್ಯರು ಬೇರೆ ಬೇರೆ ವಿಚಾರವನ್ನು ದೇವರು ಅಂತ ಮಾಡ್ಕೊಂಡಿದ್ದಾರಲ್ವಾ, ಆ ಲೆಕ್ಕದಲ್ಲಿ. ಹಾಗಾದ್ರೆ ಆ ಮನುಷ್ಯನ ಮನಸ್ಸಿನಲ್ಲಿ ಯಾವ್ದು ದೇವರಾಗಿದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಆ ವ್ಯಕ್ತಿ ಯಾವ್ದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದಾನೆ ಅಂತ ಹೇಳಿ ಒಂದ್ಸರಿ ನೋಡಿ. ಅದೇ ಆ ವ್ಯಕ್ತಿಗೆ ದೇವರು ಅಂತ ಹೇಳಿ ಅರ್ಥ ಆಗೋಗುತ್ತೆ. ಹೌದಾ? ಈಗ ಈ ಹಣದ ಮೇಲೆ ಜನ ಡಿಪೆಂಡ್ ಆಗಿದ್ದಾರೆ, ಹುಚ್ಚಿಡ್ತಾರ ಅಂತ ನಿಮಗೆ ಅನ್ನಿಸ್ತಿದೆಯಾ? ಇನ್ನು ಪ್ರಪಂಚದಲ್ಲಿ ಇದಿಲ್ಲ ಅಂದ್ರೆ ಜೀವನ ನಡೆಯೋದಿಲ್ಲ, ಇದಿಲ್ಲ ಅಂದ್ರೆ ಇನ್ ಮುಂದೆ ಸಾಗೋದೇ ಇಲ್ಲ. ಇದ್ರ ಅರ್ಥ ಮತ್ತೆ ನೀವು ದುಡಿಬಾರ್ದು, ಸಂಪಾದನೆ ಮಾಡಬಾರ್ದು ಅನ್ನುವಂತ ಖಂಡಿತ ಅಲ್ಲ. ಯಾಕಂದ್ರೆ ಮನುಷ್ಯರಾಗಿದ್ದೀವಿ ಅಂತ ಹೇಳಿದ್ರೆ, ಅದರಲ್ಲೂ ಮುಖ್ಯವಾಗಿ ಕ್ರೈಸ್ತರಾಗಿದ್ದೀವಿ ಅಂತ ಹೇಳಿದ್ರೆ, ಸತ್ಯವೇದ ನೋಡ್ಕೊಳ್ತೀವಲ್ವ ವಚನಗಳು, ನಾವು ನಂಬಿಕೆಯಿಂದ ನಡೆಯುವಂತವ್ರು, ನಾವು ಕಣ್ಮುಚ್ಕೊಂಡು ಬೇಕಾದ್ರೂ ಬರೀ ನಂಬಿಕೆಯಿಂದಲೇ ನಡಿಬಹುದು. ಅದು ನಮ್ಗೆ ಇರ್ಬೇಕಾಗಿರುವಂತಹ ಫೈತ್ ಯಾರ ಮೇಲೆ? ದೇವರ ಮೇಲೆ. ಹಾಗಾದ್ರೆ ಕ್ರೈಸ್ತರು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗ್ಬೇಕಾಗಿರುವಂತಹದ್ದು ಯಾರ ಮೇಲೆ? ದೇವರ ಮೇಲೆ. ಹೌದಾ? ಅವಾಗ ಮಾತ್ರ ನೀವು ನಿಜವಾಗ್ಲೂ ದೇವರನ್ನಾಗಿ ಇಟ್ಕೊಂಡಿದ್ದೀವಿ ಮನಸ್ಸಿನಲ್ಲಿ ಅಂತ ಅದರ ಅರ್ಥ. ದೇವರ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆದ್ರೆ ಪ್ರತಿಯೊಂದು ವಿಷಯಕ್ಕೂ, ಪ್ರತಿಯೊಂದು ವಿಚಾರಕ್ಕೂ ಸಹ ಜೀವನದಲ್ಲಿ, ಅವಾಗ ನಮ್ಮ ಮನಸ್ಸಿನಲ್ಲಿ ದೇವರಾಗಿದ್ದಾರೆ ಅಂತ ಅದರ ಅರ್ಥ. ದೇವರ ಸ್ಥಾನದಲ್ಲಿ, ಫಸ್ಟ್ ಸ್ಥಾನದಲ್ಲಿದ್ದಾರೆ ಅಂತ ಅದರ ಅರ್ಥ. ಇಲ್ಲ, ಪ್ರತಿಯೊಂದು ವಿಷಯಕ್ಕೂ ಸಹ ಫಸ್ಟ್ ನಮ್ಮ ತಲೆಗೆ ಬರ್ತಿರುವಂತಹದ್ದು ಹಣ, ಧನ ಅಂತ ಹೇಳಿದ್ರೆ ದೇವರು ನಮ್ಮ ಜೀವನದಲ್ಲಿ ದೇವರ ಸ್ಥಾನದಲ್ಲಿ ಇಲ್ಲ. ಯಾಕೆ? ನಾವು ದೇವರನ್ನಾಗಿ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಯಾರನ್ನಾದ್ರೂ, ಯಾವ ವಸ್ತುವನ್ನಾದ್ರೂ, ಮನುಷ್ಯರ ಲೆಕ್ಕದಲ್ಲಿ ಯಾವ ವಸ್ತುವನ್ನಾದ್ರೂ, ಯಾರನ್ನಾದ್ರೂ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ನಮಗೆ ಗೊತ್ತಿಲ್ಲದೆ. ಜೀವನದಲ್ಲಿ ಏನೋ ಒಂದ್ ಸಮಸ್ಯೆ ಬಂತು ಅಂತ ಅನ್ಕೊಳ್ಳಿ, ಪಟ್ ಅಂತ ನಮ್ಮ ತಲೆಗೆ ಬರ್ಬೇಕಾಗಿರುವಂತಹ ದೇವ್ರು ಹಣ ಅಲ್ಲ. ಇನ್ನೊಂದು ಅಹಿತಕರವಾಗಿರುವಂತಹ ಸುದ್ದಿ ಕೇಳ್ಪಟ್ಟಿದೆ ಅಂತ ಅನ್ಕೊಳ್ಳಿ, ಪಟ್ ಅಂತ ನೆನಪು ಬರ್ಬೇಕಾಗಿರುವಂತಹ ದೇವ್ರು, ಮತ್ತೆ ನಾವು ಆಶ್ರಯಿಸಬೇಕಾಗಿರುವಂತಹ ದೇವರನ್ನು, ಹಣವನ್ನಲ್ಲ. ನಿಜಾನ? ಆ ರೀತಿ ನಮ್ಮ ತಲೆಗೆ ಯಾವ್ದು ಫಸ್ಟ್ ಬರ್ತಿದ್ಯೋ ಅದ್ರ ಮೇಲೆ ನಾವು ಆಧಾರಗೊಂಡಿದ್ದೀವಿ, ನಮ್ಮ ಜೀವನ ಆಧಾರಗೊಂಡಿದೆ ಅಂತ ಅದರ ಅರ್ಥ.
ಈ ವಚನ ಅದೇ ಹೇಳ್ತಿದೆ. ಈ ಮನುಷ್ಯರೆಲ್ಲ ಏನ್ ಅನ್ಕೊಂಡಿದ್ರಂತೆ, ನೀವು ಓದಂತಹ ವಚನದಲ್ಲಿ 8:17 ಏನಂತಿದೆ, ಒಂದ್ಸರಿ ಓದೋಣ ಮತ್ತೆ. ನಾನೇ ಓದ್ತಿದ್ದೀನಿ ನೋಡ್ಕೊಳ್ಳಿ. ಈ ಭಾಗ್ಯವು ನಿಮಗೆ ಇಷ್ಟು ದಿನ ಏನ್ ಸಿಕ್ಕಿದೆಯಲ್ವಾ ಇಸ್ರಾಯೇಲ್ಯರೇ, ಈ ಭಾಗ್ಯವು ನಮ್ಮ ಸಮರ್ಥ್ಯ ಸಾಹಸಗಳಿಂದಲೇ ನಮಗುಂಟಾಯಿತು ಅಂದುಕೊಂಡಿರಿ. ನಿಮ್ಮ ಬಲದಿಂದ, ನಿಮ್ಮ ಶಕ್ತಿಯಿಂದ ನಿಮಗುಂಟಾದಂತಹ ಬಿಡುಗಡೆ, ನಿಮಗೆ ದೇವ್ರು ಮಾಡಿದಂತಹ ಎಲ್ಲಾ ಮೇಲುಗಳು ನಿಮ್ಮಿಂದ ಉಂಟಾಗೋಯ್ತು, ನಿಮ್ಮ ಶಕ್ತಿಯಿಂದ ಉಂಟಾಗೋಯ್ತು ಅನ್ನುವಂಥ ತಪ್ಪು ಕಲ್ಪನೆಗೆ ಬಂದ್ಬಿಟ್ಟಿರಿ. ಆಮೇಲೆ ಅದೇ ತಪ್ಪು. ಆ ಭಾಗ್ಯವನ್ನು ಕೊಟ್ಟಿದ್ದು ಯಾರು ಗೊತ್ತಾ? ದೇವರು. ಅದು ಸ್ಪೆಸಿಫೈ ಮಾಡಿ ಒತ್ತಿ ಹೇಳ್ತಿದ್ದಾರೆ ನೋಡಿ 18ನೇ ವಚನದಲ್ಲಿ. ಆದದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಈ ಜ್ಞಾಪಕ ಮಾಡ್ಕೊಳ್ಳುವಂತಹ ವಿಚಾರ ಮಾಡ್ಕೊಳ್ಳಿ ಅಂತ ಏನಕ್ಕೋಸ್ಕರ ಹೇಳ್ತಿದ್ದಾರೆ ಅಂದ್ರೆ, ಇದು ನಿಮ್ಮ ಶಕ್ತಿಯಿಂದ ಆದಂತಹದ್ದಲ್ಲ. ದೇವರು ನಿಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ, ದೇವರು ನಿಮ್ಮ ಪಿತೃಗಳಿಗೆ ಮಾಡಿದಂತಹ ವಾಗ್ದಾನದಿಂದ ದೇವರ ಸಾಮರ್ಥ್ಯವನ್ನು ನಿಮಗೆ ಕೊಟ್ಟಿತ್ತು ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಜನ ಎಂತವ್ರು ಅಂದ್ರೆ, ತಮ್ಮ ಶಕ್ತಿಯ ಮೇಲೆ, ತಮ್ಮ ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗುವಂತವ್ರು. ನಾವು ಯಾವ್ದ್ರ ಮೇಲಾದ್ರೂ ಡಿಪೆಂಡ್ ಆದ್ರೆ, ದೇವರನ್ನು ಹೊರತುಪಡಿಸಿ ಯಾವ್ದ್ರ ಮೇಲಾದ್ರೂ ಬೇರೆ ವಿಚಾರಗಳ ಮೇಲೆ ಡಿಪೆಂಡ್ ಆದ್ರೆ, ಅದೇ ದೇವರು ಅಂತ ಕರೆಸ್ಕೊಡುತ್ತೆ. ಪ್ರಪಂಚಕ್ಕೆಲ್ಲ ಅದೇ ದೇವರು ಅಂತಲ್ಲ, ನಿಮಗೆ ಅದೇ ದೇವರು ಅಂತ ಅದರ ಅರ್ಥ. ಹೌದಾ? ತುಂಬಾ ಜನ ಇರ್ತಾರೆ, ಏನು ಯಾವಾಗ್ಲೂ ಸಹ ಒಂದು ವಿಚಾರ ಅಂದ್ರೆ ಆ ವಿಚಾರದ ಬಗ್ಗೆ ಅಡಿಕ್ಟ್ ಆಗೋಗಿರ್ತಾರೆ. ಆ ವಿಚಾರ ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಹಾಗಾದ್ರೆ ಆ ಮನುಷ್ಯನಿಗೆ, ಆ ಮನುಷ್ಯನ ಮನಸ್ಸಿನಲ್ಲಿ ಅದೇ ದೇವ್ರು. ಆ ವ್ಯಕ್ತಿ ಯಾವ್ದನ್ನ ಒಂದ್ ನಿಮಿಷನೂ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಅಂತಿದ್ದಾನೋ ಅದೇ ದೇವ್ರು. ಯಾಕಂದ್ರೆ ಅಷ್ಟೊಂದು ಡಿಪೆಂಡ್ ಆಗಿದ್ದಾನೆ ಆ ವಸ್ತುವಿನ ಮೇಲೆ. ಇದು ನಮ್ಗೆ ಅರ್ಥ ಆದ್ರೆ ಇಲ್ಲಿ ನಡೀತಿರುವಂತಹದ್ದು ಅದೇ. ಈ ವಚನ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನಿಮ್ಮ ಶಕ್ತಿಯಿಂದಲ್ಲ, ನಿಮ್ಮ ಸಾಮರ್ಥ್ಯದಿಂದಲ್ಲ, ನಿಮ್ಮ ಶಕ್ತಿಯ ಮೇಲೆ ನೀವು ಡಿಪೆಂಡ್ ಆಗಿದ್ದಕ್ಕಲ್ಲ, ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ಡಿಪೆಂಡ್ ಆಗಿದ್ದಕ್ಕಲ್ಲ, ನೀವು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರರಾಗಿ ಗೊತ್ತಿರುವಂತಹದ್ದು. ದೇವರೇ ನಿಮ್ಮನ್ನ ತನ್ನ ಕೃಪೆಯಿಂದ, ತನ್ನ ಪ್ರೀತಿಯಿಂದ ಸ್ವತಂತ್ರರನ್ನಾಗಿ ಎಸಿ ಒಂದು ಭಾಗ್ಯವನ್ನ ನಿಮ್ಗೆ ಕೊಟ್ಟಿದ್ದು ಅಂತ ಹೇಳ್ತಿದ್ದಾರೆ ಈ ವಚನದಲ್ಲಿ. ಹೌದಾ? ಹಾಗಾದ್ರೆ ಈ ಹಣ ಏನ್ ಮಾಡುತ್ತೆ? ಹಣಕ್ಕೂ ಇದಕ್ಕೂ ಇರುವಂತಹ ಲಿಂಕ್ ಏನು? ಹಣನೂ ಸಹ ಒಂದು ಭ್ರಮೆಯನ್ನ ಕ್ರಿಯೇಟ್ ಮಾಡತ್ತಂತೆ ಮನುಷ್ಯರಾಗಿ. ಏನು ಭ್ರಮೆ? ಏನು? ನಾನೇ ಎಲ್ಲ. ನಿನಗ್ ಕಷ್ಟ ಬಂದ್ರು ನಾನೇ, ಸುಖ ಬಂದ್ರು ನಾನೇ, ನಿನಗ್ ಬಾಧೆ ಬಂದ್ರು ನಾನೇ, ನಿನಗ್ ನೋವಾದ್ರು ನಾನೇ. ನಾನು ಒಂದಿದ್ರೆ, ನಾನು ಒಬ್ಬನು ನಿನ್ನ ಹತ್ರ ಇದ್ರೆ ಇಡೀ ಪ್ರಪಂಚನೇ ನಿನ್ನದು. ಎಷ್ಟ್ ಜನ ಇದಾರೆ ಪ್ರಿಯರ ಈ ತರ ಪ್ರಪಂಚದಲ್ಲಿ? ಹಣ ಒಂದಿದ್ರೆ ಸಾಕು ಬ್ರದರ್, ಮನಿ ಇಸ್ ಎವ್ರಿಥಿಂಗ್, ಮನಿ ಇಸ್ ಇಂಪಾರ್ಟೆಂಟ್ ಅಂತ ಸ್ಟೇಟಸ್ ಗಳನ್ನ ಹಾಕೊಂಡು, ಅನ್ನುವಂತಹ ಹೇಳಿಕೆಗಳನ್ನು ಕೊಟ್ಕೊಂಡು ತಿರುಗಾಡುವಂತ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ? ನೀವು ಓದಿದ್ದೀರಾ ಅಲ್ವಾ ಈ ತರ ಸ್ಟೇಟಸ್ ಅನ್ನ? ಮನಿ ಇಸ್ ಎವ್ರಿಥಿಂಗ್, ಕಾಸು ಒಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನೋಡಿದ್ದೀರಾ? ಹಾಗಾದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಜನರಿಗೆ ಒಂದು ಭ್ರಮೆ ಇದೆ, ಹಣ ಹೊಂದಿದ್ರೆ ಸಮಸ್ತವೂ ಆಗತ್ತೆ. ಯಾಕಂದ್ರೆ ಜನ ಯಾವ್ದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗ್ತದೆ? ಧನದ ಮೇಲೆ, ಹಣದ ಮೇಲೆ. ಹಾಗಾದ್ರೆ ಯಾವ್ದ್ರ ಮೇಲೆ ಜನ ಹೆಚ್ಚು ಡಿಪೆಂಡ್ ಆಗಿರ್ತಾರೋ ಆ ಜನರ ಮನಸ್ಸುಗಳಲ್ಲಿ ಅದು ಯಾವ ಸ್ಥಾನದಲ್ಲಿರುತ್ತೆ? ದೇವರ ಸ್ಥಾನದಲ್ಲಿರುತ್ತೆ. ಈಗ ಹೇಳಿ, ನಾವು ಕ್ರೈಸ್ತರು ಕಷ್ಟ ಬಂದ್ರೆ ಯಾರ ಮೇಲೆ ಡಿಪೆಂಡ್ ಆಗ್ಬೇಕು? ದೇವರ ಮೇಲೆ. ಸುಖ ಬಂದ್ರೆ ದೇವರ ಮೇಲೆ, ಗಾಯ ಆದ್ರೆ ದೇವರ ಮೇಲೆ, ನೋವಾದ್ರೂ ದೇವರ ಮೇಲೆ, ಕಷ್ಟ ಬಂದ್ರೆ, ಅಳು ಬಂದ್ರೆ, ಸಂತೋಷ ಆದ್ರೆ, ಪ್ರತಿ ಎಮೋಷನ್ಸ್ಗೂ, ಪ್ರತಿ ವಿಚಾರಕ್ಕೂ, ಪ್ರತಿ ಘಟನೆಗೂ ಡಿಪೆಂಡ್ ಆಗ್ಬೇಕಾಗಿರುವಂತಹ ದೇವರ ಮೇಲೆ. ಅದನ್ನ ಫಸ್ಟ್ ಹೇಳ್ಕೊಬೇಕಾಗಿರುವಂತಹ ದೇವರ ಹತ್ರ, ನಮ್ಮ ತಂದೆ ಹತ್ರ. ಅದನ್ನ ಹೊರತುಪಡಿಸಿ ಈ ಹಣ ಅನ್ನುವಂತಹ ಎಂತ ಭ್ರಮೆಯನ್ನು ಸೃಷ್ಟಿ ಮಾಡಿದ್ಯಂತೆ ಮನುಷ್ಯರ ಮಧ್ಯೆ. ನಾನಿದ್ದೀನಿ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಏನಾದ್ರೂ ಆದ್ರೆ ಫಸ್ಟ್ ಜೇಬಲ್ ಇರುವಂತಹ ಹಣವನ್ನು ನೋಡ್ಕೊಳ್ತಿರ್ತಾನೆ. ಎಷ್ಟು ಹಣ ಇದೆ, ಏನೇನ್ ಮಾಡ್ಬೋದು ಈ ಸಿಚುವೇಶನ್ ಅಲ್ಲಿ. ಫಸ್ಟ್ ದೇವರ ಹತ್ರ ಹೇಳುವಂತಹದ್ದು, ಪ್ರಾರ್ಥನೆಯಲ್ಲಿ ಒಪ್ಪಿಸ್ಕೊಡುವಂತಹ ಕಾಲ ಹೊರಟೋಯ್ತು. ಈಗ ಏನಂದ್ರೆ ಹಣದ ಮೇಲೆ ಸಂಪೂರ್ಣವಾಗಿರುವಂತಹ ಡಿಪೆಂಡೆನ್ಸ್ ಅನ್ನ ನೀವು ನೋಡ್ತೀರಾ ಪ್ರಪಂಚದಲ್ಲಿ. ಹೌದಾ? ಓಕೆ, ಇದಿಷ್ಟು ಸಹ ನಾವು ಇವತ್ತು ಆಲೋಚನೆ ಮಾಡಿದಂತಹ ವಿಚಾರಗಳು. ಏನೇನ್ ಅರ್ಥ ಆಯ್ತು ಇವತ್ತಿನ ಸಂದೇಶದಲ್ಲಿ? ಇನ್ನೊಂದು ವಿಚಾರ, ಈ ಹಣ ಅನ್ನುವಂತಹದ್ದಕ್ಕೆ, ಹಣಕ್ಕೆ ಇಟ್ಸೆಲ್ಫ್, ಅದರ ಕುರಿತಂತೆ ಅದಕ್ಕೆ ಯಾವುದೇ ರೀತಿಯಾಗಿರುವಂತಹ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅನ್ನುವಂತಹದ್ದಿಲ್ಲ. ದೇವರು ಸೃಷ್ಟಿ ಮಾಡಿರುವುದಕ್ಕೂ ಮನುಷ್ಯರು ಸೃಷ್ಟಿ ಮಾಡಿರುವುದಕ್ಕೂ ಇರುವಂತಹ ವ್ಯತ್ಯಾಸ ಇದೆ. ಈ ಪ್ರಪಂಚವನ್ನು ನೋಡಿದಾಗ ಆಕಾಶ ಇದು ದೇವರು ಸೃಷ್ಟಿ ಮಾಡಿರುವಂತಹದ್ದು, ಭೂಮಿ ಇದು ದೇವರು ಸೃಷ್ಟಿ ಮಾಡಿರುವಂತಹದ್ದು, ಆಹಾರ ನಾವು ತಿಂತೀವಲ್ವಾ, ಆಹಾರ ಅದು ದೇವರು ಸೃಷ್ಟಿ ಮಾಡಿರುವಂತಹದ್ದು. ನೀವು ತಿನ್ನುವಂತಹ ಪ್ರತಿ ಆಹಾರವೂ ಹೌದು. ಆಪಲ್ ನೀವು ತಿಂತೀರಾ? ಅದು ದೇವರು ಸೃಷ್ಟಿ ಮಾಡಿರುವಂತಹದ್ದ.
ಮ್ಯಾಂಗೋ ತಿಂತೀರಾ, ಅದು ದೇವರು ಸೃಷ್ಟಿ ಮಾಡಿರುವಂತಹದ್ದ. ಓಕೆ, ಹಾಗಿದ್ರೆ ಆಪಲ್ಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆಯಾ? ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೆ ಯಾವುದರ ಆಧಾರವೂ ಇಲ್ಲದೆ ಬರೀ ಆ ಹಣ್ಣಿಗೆ ಮಾತ್ರ ನೀವು ನೋಡ್ಬೇಕು, ಆ ಹಣ್ಣನ್ನ ಮಾತ್ರ ನೀವು ನೋಡ್ಬೇಕು. ಒಂದು ಆಪಲ್ ನೀವು ತಗೊಂಡಾಗ ಬೇರೆ ಯಾವ ಫ್ಯಾಕ್ಟರ್ಸ್ ಎಲ್ಲವನ್ನು ಮರ್ತು ಹೋಗಿ ಆ ಆಪಲ್ಗೆ ತನ್ನದೇ ಆಗಿರುವಂತಹ ಮೌಲ್ಯ ಇದೆಯಾ ಅಂದ್ರೆ ಇದೆ. ಯಾಕೆ? ಆ ಒಂದ್ ಆಪಲ್ ನೀವು ಹೊಟ್ಟೆ ತುಂಬಿಸ್ಬೋದು. ಒಂದು ಬಾಳೆಹಣ್ಣನ್ನು ನೀವು ತಗೊಂಡ್ರೆ ಆ ಬಾಳೆಹಣ್ಣು ನಿಮ್ಗೆ ಹೊಟ್ಟೆ ತುಂಬಿಸ್ಬೋದು. ಹಾಗಾದ್ರೆ ನಿಮ್ಮ ಕೆಲಸಕ್ಕೆ ಡೈರೆಕ್ಟ್ ಆಗಿ ಬರ್ತಿದೆ. ನೀವು ಅದನ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನೀವು ಒಂದು ಆಪಲ್ ಅನ್ನು ತಗೊಂಡು ಅದನ್ನ ನೀವು ತಿನ್ಬಿಡ್ಬೋದು. ಹೌದಾ? ಅದಕ್ಕೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ, ಅದಕ್ಕೆ ತನ್ನದ್ದೇ ಆಗಿರುವಂತಹ ಮೌಲ್ಯ ಇದೆ. ನೀವು ಒಂದು ಬಾಳೆಹಣ್ಣು ತಗೊಂಡ್ರೆ ಆ ಬಾಳೆಹಣ್ಣು ನೀವು ತಿನ್ಬಿಡ್ಬೋದು, ಅದಕ್ಕೆ ತನ್ನದ್ದೇ ಆಗಿರುವಂತಹ ಮೌಲ್ಯ ಇದೆ. ಹೌದಾ? ಹಣವನ್ನ ತಗೊಂಡು ಯಾವತ್ತಾದ್ರೂ ತಿನ್ಲಿಕ್ಕಾಗತ್ತ? ಇಲ್ಲ. ಕಾರಣ ಏನು? ಅದಕ್ಕೆ ತನ್ನದೇ ಆಗಿರುವಂತಹ ಮೌಲ್ಯ ಇಲ್ಲ. ನೀವ್ ಕೊಟ್ಟಿರುವಂತಹ ಮೌಲ್ಯ ಇದೆ, ಆದ್ರೆ ಅದಕ್ಕೆ ತನ್ನದೇ ಆಗಿರುವಂತಹ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಹೇಳಿ ಕರಿತೀವಿ. ಆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆ ಹಣಕ್ಕೆ ಇಲ್ಲ. ನೀವು ಹಸದಾಗ ಉದಾಹರಣೆ ಮರೆತಾಗ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಪ್ರಪಂಚದಲ್ಲಿ ನೀವು ಒಬ್ಬರೇ ಇದ್ದೀರಾ, ನಿಮ್ಮನ್ನ ಬಿಟ್ಟು ಯಾರು ಇಲ್ಲ. ಈಗ ಹಣವನ್ನ ಇಟ್ಕೊಂಡು ಏನ್ ಮಾಡ್ತೀರಾ ಹೇಳಿ? ನಿಮ್ಮ ಹತ್ರ ಕೋಟಿ 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 ಗಟ್ಲೆ ಇದೆ, ಇರುವಂತಹ ಬ್ಲಾಕ್ ಮನಿ ಎಲ್ಲ ನಿಮ್ಮ ಹತ್ರನೇ ಇದೆ. ಆದ್ರೆ ಪ್ರಪಂಚದಲ್ಲಿ ನಿಮ್ಮೊಬ್ಬರನ್ನ ಬಿಟ್ಟು ಬೇರೆ ಯಾರು ಇಲ್ಲ. ಈಗ ಹಣವನ್ನ ಇಟ್ಕೊಂಡು ಏನ್ ಮಾಡ್ತೀರಾ? ಏನು ಮಾಡಕ್ಕಾಗಲ್ಲ. ಏನಾದ್ರೂ ಮಾಡ್ಬೋದ? ಹಣವನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೊರಿಸ್ಬೋದು, ಏನಾದ್ರೂ ಗಲೀಜಾದ್ರೆ ನೆಲ ಹೊರಿಸ್ಬೋದು, ಆಮೇಲೆ ಹೊರಗಡೆ ಎಲ್ಲಾದ್ರೂ ಗಲೀಜಾದ್ರೆ ಅದನ್ನ ಕ್ಲೀನ್ ಮಾಡ್ಬೋದು. ಇದಕ್ಕೆಲ್ಲ ಟಿಶ್ಯೂ ಪೇಪರ್ ತರ ಉಪಯೋಗ ಮಾಡ್ಕೋಬಹುದು ಹಣವನ್ನ. ಹೌದಾ? ಯಾಕಂದ್ರೆ ಅದಕ್ಕಿರುವಂತಹ ಮೌಲ್ಯವನ್ನ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಜನ ಯಾವಾಗವರೆಗೂ ಪ್ರಪಂಚದಲ್ಲಿ ಇರ್ತಾರೋ ಅವಾಗವರೆಗೂ ಮಾತ್ರ ಹಣಕ್ಕೆ ಮೌಲ್ಯ. ಆದ್ರೆ ಇಡೀ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ ಹೇಳಿ ಹೇಳಿದ್ರು ಸಹ, ಮನುಷ್ಯರು ಯಾರು ಇಲ್ಲ ಅಂತ ಹೇಳಿ ಹೇಳಿದ್ರು, ಒಂದ್ ಹಣ್ಣಿದ್ರೆ ಏನ್ ಮಾಡ್ಬೋದು? ಅದನ್ನು ನೀವು ತಿನ್ಬೋದು. ಹೊಟ್ಟೆ ತುಂಬುತ್ತಾ? ಅವಾಗ್ಲೂ ತುಂಬುತ್ತಾ? ಹೌದು. ಇದೆ. ಆ ಹಣ್ಣಿಗೆ ಒಂದು ಅಥವಾ ಒಂದು ತರಕಾರಿಗೆ ಅಥವಾ ನೀವು ತಿನ್ನುವಂತಹ ಪ್ರತಿ ಆಹಾರ ಪದಾರ್ಥಕ್ಕೂ ಸಹ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ. ಆದ್ರೆ ಈ ಹಣಕ್ಕೆ ಆ ವ್ಯಾಲ್ಯೂ ಇಲ್ಲ. ಅದಕ್ಕೆ ನೀವು ಚಿಕ್ಕ ಮಕ್ಳು ಇರ್ತಾರಲ್ವಾ, ಏನು ಗೊತ್ತಾಗದೆ ಇರುವಂತಹ ಇನ್ನು ಎಳೆ ಮಕ್ಳು ಇರ್ತಾರಲ್ವಾ, ಆ ಎಳೆ ಮಕ್ಳು ಮುಂದೆ ಒಂದು ಬಿಸ್ಕೆಟ್ ಚಾಕ್ಲೇಟ್ ಅನ್ನ ಇಟ್ಟು ಅಥವಾ ಒಂದು ಆಹಾರ ಪದಾರ್ಥವನ್ನ ಇಟ್ಟು ಆ ಕಡೆ ಒಂದು ಕಂತೆ ನೋಟ್ ಇಟ್ಟರು ಸಹ ಅವ್ರು ಫಸ್ಟ್ ಹಿಡ್ಕೊಳ್ಳುವಂತಹದ್ದು ಚಾಕ್ಲೇಟ್ನೇ. ಯಾಕೆ ಅಂತ ಹೇಳಿ ಹೇಳಿದ್ರೆ ಅವ್ರಿಗೆ ಅದರಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಾಣಿಸ್ತದೆ. ನಂತರ ಅವ್ರ ಮನೋನೇತ್ರಗಳೆಲ್ಲ ಮಂಕಾಗಿಲ್ಲ, ಇನ್ನು ಎಳೆ ವಯಸ್ಸಲ್ಲಿ ಇರ್ತಾರಲ್ವಾ, ಬೆಳೀತಾ ಮಂಕಾಗುವಂತಹದ್ದೆಲ್ಲ ಮನೋನೇತ್ರಗಳು. ಅವ್ರಿಗೆ ಇನ್ನೂ ಮಂಕಾಗಿಲ್ಲ. ಅವ್ರು ರಿಯಲ್ ಆಗಿರುವಂತಹ ಪದಾರ್ಥವನ್ನು ಹಿಡ್ಕೊಡ್ಲಿಕ್ಕೆ ರಿಯಲ್ ವ್ಯಾಲ್ಯೂ ಇದೆ ಅದ್ರಲ್ಲಿ. ಯಾವ್ದ್ರಲ್ಲಿ? ಚಾಕ್ಲೇಟ್ ಅಲ್ಲಿ. ಅದ್ ತಿಂದ್ರೆ ಆ ಮಗುಗೆ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಅದ್ ತಿಂದ್ರೆ ಆ ಮಗುವಿಗೆ ಸ್ವಲ್ಪ ತಕ್ಕ ಮಾತ್ರಕ್ಕೆ ಹೊಟ್ಟೆ ತುಂಬುತ್ತೆ. ಒಂದು ಹಣ್ಣನ್ನು ತಗೊಂಡು ತಿಂದ್ರೆ ಹೊಟ್ಟೆ ತುಂಬುತ್ತೆ, ಆರೋಗ್ಯ ಸಿಕ್ಕುತ್ತೆ ಆ ಮಗುಗೆ. ಸೊ ಡೈರೆಕ್ಟ್ ಆಗಿ ಅದಕ್ಕೆ ಕೈ ಹಾಕುತ್ತೆ. ಈ ಕಂತೆಗಂತೂ ಕೈ ಹಾಕ್ಲಿಕ್ಕೆ ಹೋಗೋದಿಲ್ಲ. ಯಾಕೆ? ಇದ್ರಲ್ಲಿ ಏನೂ ಇಲ್ಲ ಅಂತ ಮಗು ಗೊತ್ತು. ಬೆಳೀತಾ ಅಲ್ವಾ ತುಂಬುವಂತಹದ್ದು, ಅದ್ರಲ್ಲಿ ಏನೋ ಇದೆ ಅಂತ ಹೇಳಿ. ನೀವೊಂದು ಪ್ರಾಣಿಯ ಉದಾಹರಣೆಯನ್ನು ನೀವು ತಗೊಂಡ್ರು ಸಹ, ಸಿಂಹ, ಹುಲಿ, ಚಿರತೆ, ಯಾವ ಪ್ರಾಣಿಯ ಉದಾಹರಣೆ ಬೇಕಾದ್ರೂ ತಗೊಳ್ಳಿ. 1-2 ಕೋಟಿ ರೂಪಾಯಿ ಒಂದ್ ಕಡೆ, ಇನ್ನೊಂದ್ 2 kg ಮಟನ್ ಇನ್ನೊಂದ್ ಕಡೆ, ಯಾವ್ದನ್ನ ಚೂಸ್ ಮಾಡುತ್ತೆ? ಮಾಡ್ಕೊಳುತ್ತೆ? ಮಟನ್ ಆಯ್ಕೆ ಮಾಡ್ಕೊಳುತ್ತೆ. ನಿಮ್ಗೆ ಅನಿಸ್ಬೋದು, ಅಯ್ಯೋ ಸಿಂಹವೇ, ದಡ್ಡ ಸಿಂಹವೇ, ಈ 2 ಕೋಟಿ ರೂಪಾಯಿ ತಗೊಂಡ್ರೆ ನಿನ್ ಜೀವನ ಪೂರ್ತಿ ಮಟನ್ ತಿನ್ಬೋದಲ್ವಾ ಈ 2 ಕೋಟಿ ರೂಪಾಯಿಯಲ್ಲಿ ಅಂತ ನಿಮಗೆ ಅನ್ನಿಸ್ಬೋದು. ಆದ್ರೆ ಅದಕ್ಕೆ ಆ ಮಟನ್ ಅಲ್ಲೇ ಇರುವಂತಹದ್ದು ರಿಯಲ್ ವ್ಯಾಲ್ಯೂ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಅದ್ರಲ್ಲಿ ಕಾಣಿಸ್ತಿರುವಂತಹದ್ದು ಮಟನ್ ಅಲ್ಲೇ. ನಾನು ಆಗ್ಲೇ ಹೇಳಿದೆ, ನೀವು 2 ಕೋಟಿ ರೂಪಾಯಿನ ತಗೊಂಡು 2 ಕೋಟಿ ರೂಪಾಯಿ ಜೀವನ ಪೂರ್ತಿ ಮಟನ್ ಬರುತ್ತೆ ಅಂತ ನೀವು ತಗೊಂಡು ಹೋದ್ರು, ಮನುಷ್ಯರೇ ಇಲ್ಲ ಅಂದ್ರೆ ಭೂಮಿ ಮೇಲೆ ಏನು ಬರೋದಿಲ್ಲ ಅದಕ್ಕೆ. ಹೌದಾ? ನೀವು ಬೇಟೆ ಆಡ್ಬೇಕು, ಆಮೇಲೆ ಬೇಟೆ ಆಡ್ಕೊಂಡು ತಿನ್ನುವಂತಹ ಕಾಲ ಬರುತ್ತೆ. ಓಕೆ, ಸದ್ಯ ಇದನ್ನ ಏನಕ್ಕೋಸ್ಕರ ಹೇಳಿದೆ ಅಂತ ಹೇಳಿ ಹೇಳಿದ್ರೆ, ದೇವರು ಸೃಷ್ಟಿ ಮಾಡಿರುವಂತಹ ಸೃಷ್ಟಿಗೂ ಮನುಷ್ಯರು ಸೃಷ್ಟಿ ಮಾಡಿರುವಂತಹ ಸೃಷ್ಟಿಗೂ ಇರುವಂತಹ ವ್ಯತ್ಯಾಸ ಇದೆ. ದೇವರು ಸೃಷ್ಟಿ ಮಾಡಿರುವಂತಹ ಸೃಷ್ಟಿಯಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ, ರಿಯಲ್ ವ್ಯಾಲ್ಯೂ ಇದೆ. ನೀವು ಯಾವ ಸಹಾಯನೂ ಇಲ್ಲದೆ ನೀವೊಂದು ಹಣ್ಣನ್ನು ತಗೊಂಡು ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳದೆ ಇನ್ನೊಂದನ್ನು ಮಾಡ್ಕೊಳ್ಳದೆ ಡೈರೆಕ್ಟ್ ಆಗಿ ತಿನ್ಬಹುದು, ನಿಮ್ ಹೊಟ್ಟೆ ತುಂಬಿಸುತ್ತೆ ಅದು. ಹೌದಾ? ಅದೇ ಮನುಷ್ಯರು ಮಾಡಿರುವಂತಹ ಯಾವ ಸೃಷ್ಟಿಯಾದರೂ ಸಹ ಮನುಷ್ಯನಿಗೆ ಯಾವ ಕೆಲಸಕ್ಕೂ ಬರೋದಿಲ್ಲ. ನೀವ್ ಅದನ್ನ ತಿನ್ಲಿಕ್ಕೆ ಆಗೋದಿಲ್ಲ, ನೀವ್ ಅದನ್ನ ಯೂಸ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ನೀವ್ ಅದನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಬ್ಬ ಮನುಷ್ಯ ಇದ್ರೆ ನೀವು ಒಂದು ಫೂಲ್ ಮಾಡಿ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅಷ್ಟೇ. ಎಕ್ಸ್ಚೇಂಜಿಂಗ್ ಮಾಡ್ಕೋಬಹುದು. ಅದೇ ಮನುಷ್ಯರು ಭೂಮಿ ಮೇಲೆ ಯಾವಾಗವರೆಗೂ ಇರ್ತಾರೋ, ಯಾಕಂದ್ರೆ ಮನುಷ್ಯರೇ ಇದಕ್ಕೆ ಸೃಷ್ಟಿಕರ್ತರಾಗಿರೋದ್ರಿಂದ, ಮನುಷ್ಯರೇ ಇದಕ್ಕೆ ಅಧಿಕಾರ ಕೊಟ್ಟಿರೋದ್ರಿಂದ, ಮನುಷ್ಯರು ಇರುವವರೆಗೂ ಮಾತ್ರ ಇದಕ್ಕೆ ವ್ಯಾಲ್ಯೂ. ನಾಳೆ ಒಂದ್ ಕಾಲ ಬರುತ್ತೆ, ಮನುಷ್ಯರಿಲ್ಲದೆ ಇರುವಂತಹ ಕಾಲ, ದೇವರು ಮಾತ್ರನೇ ಇರುವಂತಹ ಕಾಲ ಬರುತ್ತೆ. ಆ ಕಾಲದಲ್ಲಿ ಇದಕ್ಕೆ ಇಷ್ಟು ವ್ಯಾಲ್ಯೂ ಇರುವುದಿಲ್ಲ. ಇದರ ಅರ್ಥ ಮತ್ತೆ ಹೇಳ್ತಿದ್ದೀನಿ, ನಿಮ್ಮ ಜೇಬಲ್ ಹಣ ಇರಬಾರ್ದು ಅಂತಲ್ಲ, ನೀವು ಸಂಪಾದನೆ ಮಾಡಬಾರ್ದು ಅಂತಲ್ಲ. ಇದನ್ನ ಗುರುತಿಸಿ ಏನು ಅಂತ ಹೇಳಿ, ಮುಂದೆ ಒಂದ್ ಕಾಲ ಬರುತ್ತೆ,
ಆ ಕಾಲದಲ್ಲಿ ಬೀದಿಗಳಲ್ಲಿ ರಸ್ತೆಗಳಲ್ಲಿ ಬಿದ್ದಿರುತ್ತೆ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಹಣ ಎಲ್ಲ, ಯಾರು ಸಹ ತಗೊಳ್ಳೋದಿಲ್ಲ. ಆ ಕಾಲ ಬರುತ್ತೆ, ಹೌದಾ? ಅದನ್ನ ಗುರುತಿಸಿ ಯಾವಾಗ ಏನ್ ಅರ್ಥ ಆಗತ್ತೆ ನಮಗೆ, ಯಾಕಂದ್ರೆ ಮನುಷ್ಯರೇ ಇಲ್ಲದೆ ಇರುವಂತ ಒಂದು ಕಾಲ ಬರುತ್ತೆ, ದೇವ್ರು ಮಾತ್ರ ಇರುವಂತ ಒಂದು ಕಾಲ ಬರುತ್ತೆ. ಆ ಕಾಲದಲ್ಲಿ ಹಣ ಇಟ್ಕೊಂಡು ನಾನು ಏನ್ ಮಾಡ್ಲಿ? ಬರೀ ಹಣಕ್ಕೋಸ್ಕರನೇ ಯಾವಾಗ್ಲೂ ಸಹ ಆತರ ಪಟ್ರೆ, ಬರೀ ಹಣ ಹೇಳಿರುವಂತಹದನ್ನೇ ಕೇಳ್ಕೊಂಡು ಹೋದ್ರೆ, ಹಣವನ್ನೇ ನಾನು ಯಜಮಾನನಾಗಿ ಇಟ್ಕೊಂಡ್ರೆ, ನಾಳೆ ಒಂದು ದಿನ ಈ ಯಜಮಾನನ ಸ್ವೀಕಾರ ಮಾಡುವಂತಹ ಯಾವ ಮನುಷ್ಯರು ಸಹ ಭೂಮಿ ಮೇಲೆ ಇರುವುದಿಲ್ಲ. ಅವಾಗ ಏನ್ ಮಾಡುವಂತಹದ್ದು, ಹೌದಲ್ವಾ? ಇಷ್ಟಕ್ಕೂ ಪ್ರತಿ ರಸ್ತೆಯಲ್ಲೂ ಸಹ ಬಿದ್ದಿರುವಂತಹದ್ದು, ಮನುಷ್ಯರು ಅದನ್ನು ಕೇರ್ ಮಾಡದೇ ಇರುವಂತಹದ್ದು, ಇದರ ಬಗ್ಗೆ ಎಲ್ಲ ಮುಂದಿನ ವಾರ ಇದೇ ಸಂದೇಶದ 2ನೇ ಭಾಗದಲ್ಲಿ ಮಾತಾಡ್ಕೊಳ್ಳೋಣ. ಸಂದೇಶ ಅರ್ಥ ಆಗಿದೆ ಅಂತ ಹೇಳಿ ನಾನು ನಂಬ್ತಿದ್ದೀನಿ. ಇನ್ನು ಸಾಕಷ್ಟು ಪಾರ್ಟ್ಸ್ ಇದಕ್ಕೆ ಇನ್ನು ಓದ್ಬೇಕಾಗಿರುವಂತಹ ವಚನಗಳಿದೆ. ಇದೆಲ್ಲವನ್ನು ಸಹ ಮುಂದಿನ ವಾರ 2ನೇ ಭಾಗದಲ್ಲಿ ಆಲೋಚನೆ ಮಾಡಿ ನೋಡೋಣ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ಮನುಷ್ಯನಾಗಿರುವಂತಹ ನಾವು ಭೂಮಿಯ ಮೇಲೆ ನಾವೇ ಕೆಲವು ಸೃಷ್ಟಿಗಳನ್ನು ಮಾಡಿ ಅದಕ್ಕೆ ಅಧಿಕಾರವನ್ನು ಕೊಟ್ಟು ಅದನ್ನ ನಮ್ಮ ಮೇಲೆ ಕೂರಿಸ್ಕೊಂಡು ನಾವು ಅದಕ್ಕೆ ದಾಸರಾಗಿ ಅದನ್ನ ನಮ್ಮ ಮೇಲೆ ಆಳ್ವಿಕೆ ಮಾಡುವಂತ ಯಜಮಾನನಾಗಿ ಇಟ್ಕೊಂಡಿದ್ದೀವಿ ಅಂತ ಗೊತ್ತಾಯ್ತು. ಇನ್ ಮುಂದೆ ಈ ಕ್ರಮಗಳು ನಮ್ಮ ಜೀವನದಲ್ಲಿ ನಡೆಯದೇ ಇರುವಂತಹ ರೀತಿಯಲ್ಲಿ ನಾವು ಸೃಷ್ಟಿ ಮಾಡಿರುವಂತಹ ಯಾವಾಗಲೂ ನಮಗೆ ದಾಸರಾಗಿರ್ಬೇಕು ಹೊರತು ಯಜಮಾನನಾಗಲ್ಲ ಅನ್ನುವಂತಹದನ್ನು ಗುರುತಿಸಿ, ಇನ್ನು ಮುಂದೆ ಹಣ ಹೇಳುವಂತಹದನ್ನ ನಾವ್ ಕೇಳದೆ, ನಾವ್ ಹೇಳುವಂತಹದ್ದನ್ನ ಆತ್ಮವಾಗಿರುವಂತಹ ನಾವು ಹೇಳುವಂತಹದ್ದನ್ನ ಹಣ ಕೇಳುವಂತಹ ರೀತಿಯಲ್ಲಿ ಆ ರೀತಿ ನಡೆಸ್ಕೊಳ್ಳುವಂತೆ ನಮಗ್ ಬೇಕಾಗಿರುವಂತಹ ಜ್ಞಾನ ಬುದ್ಧಿ ವಿವೇಕಗಳನ್ನ ಕೊಟ್ಟು ನಡೆಸಿ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ಕೇಳಿರುವಂತಹ ಮಾತುಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬೇಕಾಗಿರುವಂತಹ ಭಾಗ್ಯವನ್ನ ಕೃಪೆಯನ್ನ ಕೊಟ್ಟು ನಡೆಸಿ. ಹೌದಪ್ಪ, ಮುಖ್ಯವಾಗಿ ಇವತ್ತು ನಡೆಯುವಂತಹ ನಾಳೆ ನಡೆಯುವಂತಹ ಕೂಟದ ನಿಮಿತ್ತ ಪ್ರಾರ್ಥಿಸ್ತಿದ್ದೀವಿ ತಂದೆ. ಬರ್ಬೇಕಾಗಿರುವಂತಹ ಪ್ರತಿಯೊಬ್ಬೊಬ್ಬರು ತಕ್ಕ ಸಮಯದಲ್ಲಿ ಬಂದು ಪಾಲ್ಗೊಳ್ಳುವಂತೆ ಹಂಬಲದಿಂದ ಆಸಕ್ತಿಯಿಂದ ನಾನು ಸಹ ಈ ಕೂಟದಲ್ಲಿ ಇನ್ವಾಲ್ವ್ ಆಗ್ಬೇಕಲ್ಲಿ ಹೇಳುವಂತಹ ವಾಕ್ಯಗಳನ್ನ ನಾವು ಕೇಳ್ಬೇಕು, ಅದರಲ್ಲಿ ಸಂತೋಷಿಸ್ಬೇಕು, ಆನಂದಿಸ್ಬೇಕು ಅನ್ನುವಂತಹ ಹಂಬಲವನ್ನು ಹೊತ್ತು ನಿಮ್ಮ ಮಕ್ಕಳು ಬರುವಂತೆ ದಯಮಾಡಿ ಕೃಪೆ ಮಾಡಿ ಕೊಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ತಂದೆ ಸಭೆಯಲ್ಲಿ ಕೂಟದ ನಿಮಿತ್ತ ಬೇಕಾಗಿರುವಂತಹ ಸಮಸ್ತ ವಿಧವಾಗಿರುವಂತಹ ಅನಿವಾರ್ಯತೆ, ಅವಶ್ಯಕತೆಗಳು, ಆರ್ಥಿಕ ಸಹಾಯ ಎಲ್ಲವನ್ನು ತಕ್ಕ ಸಮಯದಲ್ಲಿ ತಕ್ಕ ಹಾಗೆ ಒದಗಿಸ್ಕೊಡ್ತೀರಾ ಅನ್ನುವಂತಹದನ್ನ ನಂಬುತ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು ವಿಮೋಚಕರು ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವೂ ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.